विघ्नाः प्रणश्यन्ति सिद्ध्यन्ति च मनोरथाः अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां श्रीगुरुभ्यो नमः हरिः ओम्। परमात्म ಸ್ವಪ್ರಯೋಜನ ಏನು ಇಲ್ಲದೇ ಇದ್ರೂ ಸಕಲ ಸುಜೀವಿಗಳ ಉದ್ಧಾರಕ್ಕೋಸ್ಕರವಾಗಿ ಅವತಾರಗಳನ್ನು ತಾಳ್ತಾ ಇರ್ತಾನೆ. ಅದರಲ್ಲಿ ವೇದವ್ಯಾಸ ಅವತಾರ ತನ್ನ ವಿಷಯದ ಯಥಾರ್ಥ ಜ್ಞಾನ ಸಕಲ ಸಜ್ಜನರಿಗೆ ಸದ್ಭಕ್ತರಿಗೆ ತಿಳಿಸಿಕೊಟ್ಟು ಅವರನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ಆರ್ದ್ರ ಅಂತಃಕರಣ ಮಾತ್ರ. ಅವನಿಗೇ ಏನು ಪ್ರಯೋಜನವಿಲ್ಲ. ಬ್ರಹ್ಮಾಂಡದ ಸೃಷ್ಟಿ ಇತ್ಯಾದಿಗಳಿಂದ ಸ್ಥಿತ್ಯಾದಿಗಳಿಂದ ಪರಮಾತ್ಮನಿಗೇನು ಪ್ರಯೋಜನವಿಲ್ಲ. ಆದರೆ ಭಕ್ತರ ಉದ್ಧಾರ ಅನ್ನುವಂಥದ್ದು ಏನು ಆರ್ದ್ರ ಅಂತಃಕರಣ ಅವನಿಗಿದೆ ಇಲ್ಲ. ಅದಕ್ಕೋಸ್ಕರವಾಗಿ ಅವನು ವೇದವ್ಯಾಸಾವತಾರವನ್ನು ತಾಳಿದ್ದಾನೆ. ಆ ವೇದವ್ಯಾಸಾವತಾರ ತಾಳಿದಾಗ ವೇದವ್ಯಾಸ ರೂಪದಿಂದ ವೇದಾರ್ಥ ನಿರ್ಣಾಯಕಗಳಾದಂಥ ಬ್ರಹ್ಮಸೂತ್ರಗಳು, ಲಕ್ಷ ಶ್ಲೋಕಾತ್ಮಕವಾದಂಥ ಭೂಲೋಕದಲ್ಲಿರ್ತಕ್ಕಂಥದ್ದು ಹೇಳ್ತೇನೆ, ಮಹಾಭಾರತ, 18 ಪುರಾಣಗಳು, ಉಪಪುರಾಣಗಳು ಇವೆಲ್ಲ ರಚನಾ ಮಾಡಿಕೊಟ್ಟು ಈ ಗ್ರಂಥಗಳ ಯಥಾರ್ಥ ಜ್ಞಾನವನ್ನು ಸಜ್ಜನರಿಗೆ ತಿಳಿಸಿಕೊಡುವುದಕ್ಕೋಸ್ಕರವಾಗಿ ವ್ಯತ್ಯಸ್ತವಾದಂಥ ಜ್ಞಾನವನ್ನು ಪ್ರಚಾರ ಮಾಡಿರತಕ್ಕಂಥ ಇತರ ಮತಗಳನ್ನೆಲ್ಲ ಖಂಡನ ಮಾಡುವುದಕ್ಕೋಸ್ಕರವಾಗಿ ಸಾಕ್ಷಾತ್ ಪ್ರಧಾನ ವಾಯುದೇವರಿಗೆ ಮಧ್ವಾಚಾರ್ಯರಾಗಿ ಅವತರಿಸಲಿಕ್ಕೆ ಪರಮಾತ್ಮ ಆದೇಶ ಮಾಡ್ತಾನೆ. ಇತರ ದೇವತೆಗಳು ಪ್ರಾರ್ಥನೆ ಮಾಡಿಕೊಡ್ತಾರೆ. ಇದು ಬಳಿತ್ಯೇತ್ಯಾದಿ ಸೂಕ್ತೋಕ್ತ ವಾಯೋ ರೂಪತ್ರಯಂ ಪರಂ. ವಾಯುದೇವರ 3 ರೂಪಗಳು ನೀವು ಮಾಡಿದ್ದೆಲ್ಲ ವೇದದಲ್ಲಿನೇ ಉಕ್ತವಾಗಿರ್ತಕ್ಕಂಥದ್ದು. ತೃತೀಯ ಮತ್ಸ್ಯ ವೃಷಭಸ್ಯ ದೋಹಸೆ ದಶ ಪ್ರಮತಿಂಜನಯಂತ ಯೋಷಣ. ದಶ ಅಂದರೆ ಪೂರ್ಣ ಅಂತರ್ಥ. ಆ ಮಧ್ವಾಚಾರ್ಯರು ಪೂರ್ಣಪ್ರಜ್ಞರು ಅಂತ ಸಕಲ ಸದ್ಭಕ್ತರಿಂದ ಉಪಾಸನೆ ಮಾಡಿಸಿಕೊಳ್ತಕ್ಕಂಥವರು. ಅದಕ್ಕೆ ನಾವು ಮಧ್ವಾಚಾರ್ಯರನ್ನು ಪೂರ್ಣಪ್ರಜ್ಞರು ಅಂತ ಉಪಾಸನ ಮಾಡಬೇಕು. ಯಾಕೆ? ಆಚಾರ್ಯರು ತಾವು ತಮ್ಮದು ಒಂದೇ ಗ್ರಂಥದಲ್ಲಿನೂ ಕೂಡ ನಾನು ಹೀಗೆ ಹೇಳ್ತೇನೆ, ನೀವು ಕೇಳ್ರಿ ಅಂತ ಹೇಳಿಲ್ಲ. ಪ್ರತಿಯೊಂದಕ್ಕೂ ಪ್ರಮಾಣ ಕೊಟ್ಟಿದ್ದಾರೆ. ವೇದಶಾಸ್ತ್ರಗಳು, ವೇದಗಳಿಗೆ ಅನುಸಾರಿಯಾದಂಥ ಸದ್ಗ್ರಂಥಗಳ ಪ್ರಮಾಣಗಳನ್ನು ಆಚಾರ್ಯರು ಕೊಟ್ಟು ಆ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ ನಮಗೆ. ಅದಕ್ಕೇನು ಹೇಳ್ತಾರೆ ಸ್ಪಷ್ಟವಾಗಿ? ಆಲೋಕ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಎಲ್ಲ ಶಾಸ್ತ್ರಗಳನ್ನು ಆಲೋಡನ ಮಾಡಿದ್ದೇನೆ ಅಂತ ಹೇಳ್ತಾರೆ. ಮತ್ತೆ ಬರೀ ಆಲೋಡನ ಮಾಡಿಲ್ಲ, ವಿಚಾರ್ಯ ಚ ಪುನಃ ಪುನಃ ಎಲ್ಲ ಕೂಲಂಕಷವಾಗಿ ವಿಚಾರ ಮಾಡಿ ಏನು ಒಂದು ಔಟ್ಕಮ್ ಬಂದಿದೆ ಅಂದರೆ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಇದಕ್ಕೆ ಮತ್ತೆ ಪ್ರಮಾಣ, ಪ್ರತಿಯೊಂದಕ್ಕೂ ಪ್ರಮಾಣ ಕೊಡ್ತಾರೆ. ಸರ್ವೈಶ್ಚ ವೈದಿಕ ಪದೈರಪಿ ಲೋಕಶಬ್ದೈ ಮೇಘಾಗ್ನಿ ವಾರಿಸಿ ತಲಾದಿ ರವೈಶ್ಚ ಸರ್ವೈ ಏಕೋ ವಿಧೇಯ ಪರಿಪೂರ್ಣ ಗುಣಪ್ರಿಯೋಲಂ ನಾರಾಯಣೋ ಮಮ ಸದೈವ ಸುತುಷ್ಟಿಮೇತು ಅಂತ ಹೇಳಿ ಪ್ರತಿಯೊಂದಕ್ಕೂ ಸಹಿತ ಆ ವೇದಗಳ ಪ್ರಮಾಣವನ್ನು ಕೊಟ್ಟಿದ್ದಾರೆ ಅವರು. ಆದ್ದರಿಂದ ಆಚಾರ್ಯರು ಏನೇನು ಗ್ರಂಥಗಳ ಪ್ರಮಾಣ ಕೊಟ್ಟಿದ್ದಾರೆ, ಕೆಲವರು ಅದನ್ನು ಚಿಕಿತ್ಸಾ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲೆಲ್ಲೆಲ್ಲ ಹುಡುಕಿದರು. ಯಾವ್ಯಾವ ಗ್ರಂಥಗಳ ಪ್ರಮಾಣ ಕೊಟ್ಟಿದ್ದಾರೆ ಆ ಗ್ರಂಥಗಳಲ್ಲಿ ಆ ಪ್ರಮಾಣಗಳು, ಅವರು ಕೊಟ್ಟಿರತಕ್ಕಂಥ ಆ ಶ್ಲೋಕಗಳು, ಆ ಉಕ್ತಿಗಳು ಸಿಕ್ಕಿವೆ, ಇವೆ, ಸುಮ್ಮನೆ ಏನೋ ಹೇಳಿದ್ದಾರೆ ಅಂತಲ್ಲ. ಅದಕ್ಕೋಸ್ಕರ ಅವರು ಪೂರ್ಣಪ್ರಜ್ಞರು, ಸರ್ವಜ್ಞ ಶಿಖಾಮಣಿಗಳು. ಆಯಿತು, ಮಧ್ವಾಚಾರ್ಯರಾಗಿ ಅವತರಿಸಿದರು.
ಅವತರಿಸಿದ ಮೇಲೆ ಮುಖ್ಯವಾದಂತಹದ್ದು ಅವ್ರದ್ದು ಜವಾಬ್ದಾರಿ ಏನು ಅಂದರೆ ಪರಮಾತ್ಮನ ಪಾರಮ್ಯವನ್ನು, ಸಕಲ ಜೀವರ ದಾಸ್ಯಭಾವವನ್ನು ಪ್ರತಿಪಾದನೆ ಮಾಡಬೇಕಾಗಿತ್ತು, ಜಗತ್ ಸತ್ಯತ್ವ ಇತ್ಯಾದಿಗಳನ್ನು. ದಕ್ಷಿಣ ದಿಕ್ಕಿಗೆ ದಿಗ್ವಿಜಯ ಮಾಡಿದರು. ದಕ್ಷಿಣ ದಿಕ್ಕಿಗೆ ದಿಗ್ವಿಜಯ ಮಾಡಿದಾಗ ಅವರೇನು ಹೇಳಿದರು ಅಂತಂದ್ರೆ, ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣೋರ್ನಾಮ ಸಹಸ್ರಂತು ನಿರಂತರ ಶತಾರ್ಥಕಂ ಅಂತ ಹೇಳಿ ಎಲ್ಲಿ ಹೋಗ್ತಾರಲ್ಲೆಲ್ಲ ಸಭಾ ಎಲ್ಲ ವಿದ್ವಾಂಸರನ್ನು ಪಂಡಿತರನ್ನೆಲ್ಲ ಸೇರಿಸೋದು. ಆ ಪಂಡಿತರು ಮಹಾ 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 ಶಾಸ್ತ್ರಜ್ಞರು ಅಂಥವ್ರನ್ನೆಲ್ಲ ಸೇರಿಸಿ ಅವ್ರ ಎದುರಿಗೆ ನಾವು ಹೇಳ್ತಕ್ಕಂಥದ್ದು ವಿಷಯ ಪ್ರತಿಪಾದನಾ ಮಾಡ್ತಕ್ಕಂಥದ್ದು ಹೀಗಿದೆ, ಇದಕ್ಕೆ ಈ ಪ್ರಮಾಣಗಳಿವೆ ಅನ್ನುವಂಥದ್ದನ್ನು ಅವರು ಹೇಳಿದರು. ಆವಾಗ ಆಯಿತು, ವೇದಗಳಿಗೆ 3 ಅರ್ಥ ಹೇಳಿದರು. ದಶಾರ್ಥ ಸರ್ವಭಾರತಿ, ಭಾರತಕ್ಕೆ 10 ಅರ್ಥ. ವಿಷ್ಣು ಸಹಸ್ರನಾಮಕ್ಕೆ ಪ್ರತಿಯೊಂದು ಪದಕ್ಕೆ 100 ಅರ್ಥ ಅಂತ ಹೇಳಿದರು. ಆವಾಗ ವಿದ್ವಾಂಸರು ಹೇಳಿದರು, ಆಚಾರ್ಯರು ಸಿಗಿಬಿದ್ರು, 100 ಅರ್ಥ ಅಂತ ಹೇಳ್ತಾರೆ, 100 ಅರ್ಥ ಹೇಳಲಿಕ್ಕೆ ಯಾರಿಗೆ ಸಾಧ್ಯ ಆಗ್ತದೆ ಇವರಿಗೆ ಅಂತ ವಿಚಾರ ಮಾಡಿ, ಆಯಿತು ನೀವು ಹೇಳ್ರಿ 100 ಅರ್ಥ ಹೇಳ್ರಿ, ವಿಶ್ವಂ 100 ಅರ್ಥ ಹೇಳ್ರಿ. ಆ ಸಂದರ್ಭದಲ್ಲಿ ಆಚಾರ್ಯ ಏನು ಹೇಳಿದರು, ಆಯಿತು ನಾವು ಹೇಳ್ತೀವಿ, ನಾವು ಹೇಳಿದ್ದನ್ನು ಅನುವದಂತು ಭವಂತಹ, ನೀವೆಲ್ಲ ಅನುವಾದ ಮಾಡಿ ಇದು ನಾ ಎಷ್ಟು ಹೇಳಿದೆ ಅದೆಲ್ಲ ನೀವು ತಿಳಿಸಿ ಮತ್ತೆ ಅದನ್ನು ಇಲ್ಲಿ ಹೇಳಬೇಕು, ಪ್ರತಿಪಾದನೆ ಮಾಡಬೇಕು, ಅನುವಾದ ಮಾಡಬೇಕು. ಆಗಲಿ ಅಂತ ಹೇಳಿದರು. ಅವೆಲ್ಲ ವಿದ್ವಾಂಸರು, ಮಹಾಮಹಾ ಘನ ವಿದ್ವಾಂಸರು ಅವರು ಆಗಲಿ ಅಂತ ವಿಚಾರ ಮಾಡಿ, ಆಯಿತು ಅವ್ರು ಹೇಳುವಂಥದ್ದು ಒಂದು 10 ಅರ್ಥ ನೀವು ನಿಮ್ಮ ಗುಂಪಿನವರು ನೆನಪಿಟ್ಟುಕೊಳ್ಳ್ರಿ, ನೀವು ಮಾಡಿರಿ, ನೀವು ಇದನ್ನೇ ನೆನಪಿ, ಈ ರೀತಿಯ ಒಂದು ವ್ಯವಸ್ಥೆ ಮಾಡಿಕೊಂಡ್ರು. ಆಚಾರ್ಯರು ಹೇಳಿದರು, ಒಂದು 10, 20, ವಿಶ್ವಮಕ್ಕೆ 30, 40, 50 ಹೇಳ್ಕೊತ ಹೋದ್ರಾಗ ಅವ್ರು ಹೇಳುವಂಥದ್ದು ಎಟಿಮಾಲಜಿಕಲ್ ಫೈಲಾಲಜಿಕಲ್ ಡೆರಿವೇಷನ್ಸ್ ಸಮೇತವಾಗಿ ಹೇಳಿಕಂತರು. ಆ ಎಲ್ಲ ಪಂಡಿತರು, ಮಹಾ ವಿದ್ವಾಂಸರು, ಘನ ವಿದ್ವಾಂಸರು ಅವರು ತಲೆ ಮೇಲೆ ಹಾರಿ ಹೋಗ್ಲಿಕ್ಕತ್ತು. ಆ ವಿಷಯ ಹಿಂದಿಂದು ನೆನಪಿಟ್ಟುಕೊಳ್ಳಿಕ್ಕೆ ಆಗವಲ್ತು, ಮುಂದಿನ ವಿಷಯ ಹತ್ತೇ ಬಲ್ತು. ಆ ಸರಿ ಎಲ್ಲರೂ ವಿದ್ವಾಂಸರು ಎದ್ದು ನಿಂತಿದ್ದಾರೆ. ಎದ್ದು ನಿಂತ ಆಚಾರ್ಯರ ಕೈ ಮುಗಿದು, ಅಂದರೆ ಈಗ ಪೂರ್ಣಪ್ರಜ್ಞತ್ವ ಆಚಾರ್ಯರಲ್ಲಿ ಹೇಗೆ ಇತ್ತು ಅನ್ನುವಂಥದ್ದನ್ನು ನಾವೀಗ ನೋಡಬೇಕಾಗಿದೆ. ದೇವತಾ ಸ್ವಸುಲಭ ಪ್ರತಿಭಾತೆ ಮಾನುಷೇಷು ಚಪಲೇಷು ಕಥಾಕ ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ತೇ ಬ್ರುವಂತ ಇತಿ ತಂ ಕಿಲ ನೇಮುಹು. ತಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಆಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಸ್ವಾಮಿ, ನಿಮ್ಮಲ್ಲಿ ಇರ್ತಕ್ಕಂಥದ್ದು ಪ್ರತಿಭಾ ದೇವತೆಗಳಲ್ಲಿ ಆದ್ರೂ ಇಂಥದ್ದು ಇಲ್ಲ ಗೊತ್ತಿಲ್ಲ, ಅವರಲ್ಲಿನೂ ಸಹಿತ ದುರ್ಲಭವಾದಂಥದ್ದು ಅಂತ ಅನಿಸ್ತದೆ ನಮಗೆ. ಮನುಷ್ಯರಿಗೆ, ನಮ್ಮಂಥವರಿಗೆ ಏನು ನಿಮ್ಮ ವಿಷಯ ತಲೆಗೆ ಹತ್ತಬೇಕು ಸ್ವಾಮಿ ಅಂದ್ರೆ ಅಂತ ಯಾರು ಏನು ಗೊತ್ತಿಲ್ಲದಂಥವರೆಲ್ಲ ಮಹಾ ಘನ ವಿದ್ವಾಂಸರು ಅವರೆಲ್ಲ ಈ ರೀತಿಯಾಗಿ ಹೇಳಿದ್ದು. ಅದಕ್ಕೆ ನಾವು ನಿಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಏನು ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ಪೂರ್ಣ ಪ್ರಜ್ಞತ್ವವನ್ನು, ಸರ್ವಜ್ಞತ್ವವನ್ನು ನಾವು ಪರೀಕ್ಷೆ ಮಾಡಲಿಕ್ಕೆ ಹೊರಟಿದ್ವಿ. ಅದಕ್ಕೆ ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ, ಕ್ಷಮಾ ಮಾಡಿ ನಮಗೆ ಈ ರೀತಿಯಾಗಿ ಕೇಳಿ ತೇಬ್ರುವಂತ ಇತಿ ತಂಕಿಲ ನೇಮು, ಸಾಷ್ಟಾಂಗ ನಮಸ್ಕಾರ ಆಗಿಬಿಟ್ಟಿದ್ದಾರೆ. ತಂಕಿಲ ನೇಮು ಅಂತ ಬರ್ತದೆ. ಆದ್ದರಿಂದ ಆ ಮಧ್ವಾಚಾರ್ಯರು ಪೂರ್ಣಪ್ರಜ್ಞರು ಅನ್ನೋದು ಗೊತ್ತಾಗ್ತದೆ. ಮತ್ತೇನು ಹೇಳ್ತಾರೆ, ಅವರು ಪ್ರತಿಯೊಂದಕ್ಕೂ ಪ್ರಮಾಣ ಕೊಡ್ತಾರೆ. ಎಲ್ಲ ಶ್ರುತಿ ಸ್ಮೃತಿಗಳು ತಚ್ಚೋಕ್ತಂ ಸ್ಕಾಂದ ಇತಿ ಬಾಲ್ಯವೇ ಶ್ರುತಿ ಇತಿ ಕೌಂಟರವೇ ಶ್ರುತಿ ಇತಿ ಕೌಶಿಕತೆಗೆ ಶ್ರುತಿ, ಪ್ರತಿಯೊಂದಕ್ಕೂ ಸಹಿತ ವೇದಶಾಸ್ತ್ರಗಳ ಪ್ರಮಾಣ, ಪುರಾಣ ಗ್ರಂಥಗಳ ಪ್ರಮಾಣವನ್ನು ಕೊಟ್ಟು ವಿಷಯವನ್ನು ನಿರೂಪಣೆ ಮಾಡ್ತಾರೆ. ಮಾಡಿ ತಮ್ಮ ಸರ್ವಜ್ಞತ್ವವನ್ನು ಸ್ಪಷ್ಟವಾಗಿ ಪ್ರಕಟಗೊಳಿಸ್ತಾ ಇರ್ತಾರೆ. ಮತ್ತು ಈ ಪದ್ಮನಾಭ ತೀರ್ಥರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿಕೊಳ್ಳಬೇಕು ಅಂದರೆ ಏನು, ಅವರೆಂಥವರು ಮಹಾನುಭಾವರು. ಷಟ್ಶಾಸ್ತ್ರ ಶೇಷ ಶಾಖಾಸು ಅಖಿಲ ವಿಷಯವಾನ್, ಎಲ್ಲ ತಮ್ಮ ಸಮಕಾಲೀನ ಪಂಡಿತರು ಎಲ್ಲರನ್ನೂ ಸಹಿತ ಸೋಲಿಸಿ ನಿರುತ್ತರನ್ನಾಗಿಸಿದ್ರು. ಅವರು ಆಚಾರ್ಯರ ಕಡೆಗೆ ಬಂದರು. ಅಂಥವರನ್ನು ತಮ್ಮ ಶಿಷ್ಯರನ್ನಾಗಿ ಅವರ ಜೊತೆಗೆ ಎಲ್ಲ ವಾದವನ್ನು ಮಾಡಿ ಅವರನ್ನು
ತಮ್ಮ ಒಂದು ಸಿದ್ಧಾಂತದ ಒಂದು ಕ್ರಮ ಪದ್ಧತಿಗೆ ಅವರು ಸರಿಯಾಗಿ ಒಪ್ಪಿಕೊಳ್ಳುವಂತೆ ಪ್ರಮಾಣಗಳನ್ನು ಕೊಟ್ಟು ಅವರು ತಮ್ಮ ಶಿಷ್ಯರನ್ನಾಗಿ ಅವರನ್ನು ಸ್ವೀಕರಿಸಿದ್ದಾರೆ. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು ಮತ್ತು ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರು. ಇಲ್ಲಿ ಈ ಹಂಚಿಕಲ್ಲು ಬೆಟ್ಟ ಮುಳುಬಾಗಿಲದಲ್ಲಿ ಇರ್ತಕ್ಕಂಥದ್ದು. ನಾನು ಸ್ವತಃ ಗುಡ್ಡವನ್ನು ಏರಿ ಅಲ್ಲಿ ಹೋಗಿ ಬಂದಿದ್ದೇನೆ ಆ ಸ್ಥಾನಕ್ಕೆ. ನೋಡಬೇಕು, ವೇದಾಂತ ದೇಶಿಕರು ಅಸಿನಾ ತತ್ವಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭ್ಯಂ ನಿರಕ್ಷಿಣತ ಅಂತದ್ದು. ಇದರದ ಮೇಲೆ ನಮ್ಮ ಪರಮಪೂಜ್ಯ ಶ್ರೀಪಾದಂಗಳವರು ಒಂದು ಗ್ರಂಥನೇ ಬರೆದಾರೆ. ನೀವು ಬಹಳ ಮಂದಿ ಅದನ್ನು ನೋಡಿರೋ ಇಲ್ಲ ಗೊತ್ತಿಲ್ಲ ನನಗೆ. ಆ ಪ್ರಮಾಣ ಪುರಸ್ಸರವಾಗಿ ಈ ಈ ಈ ವಿಷಯವನ್ನು ಅವರು ಸಿದ್ಧಪಡಿಸಿದ್ದಾರೆ ಸ್ವಾಮಿಗಳು. ಆ ಗ್ರಂಥ ನೋಡಬೇಕು. ಆ ಕೃಷಿ ಬಹಳ ಮಾಡಿದ್ದಾರೆ ಸ್ವಾಮಿಗಳು. ಇಲ್ಲ ಅವರ ಎದುರಿಗೆ ಅವರು ಹೇಳಬಾರ್ದು ಅಂತಾರೆ, ಆದರೆ ಅದು ತೆಗೆದು ನೋಡಿದರೆ ಗೊತ್ತಾಗ್ತದೆ ಎಷ್ಟು ಮಾಡಿದ್ದಾರೆ. ಈಗ ಯಾಕೆ ಈ ವಿಷಯ ಬಂದೆ? ಆಚಾರ್ಯರ ಪೂರ್ಣಪ್ರಜ್ಞತ್ವ ಸರ್ವಜ್ಞತ್ವವನ್ನು ನಾವು ನೋಡ್ಲಿಕ್ಕತ್ತೀವಿ. ಏನು ಅವರು 4 ಮಂದಿಗೆ ಆಶ್ರಮ ಕೊಟ್ಟು ಅಲ್ಲ, ಉಡುಪಿಗೆ ಕೃಷ್ಣನ ಸ್ಥಾಪನಾ ಮಾಡಿದರು. ಕೃಷ್ಣನ ಪೂಜೆಗೋಸ್ಕರವಾಗಿ 8 ಬಾಲ ಸನ್ಯಾಸಿಗಳಿಗೆ ಆಶ್ರಮ ಕೊಟ್ಟರು. ಹೌದಾ? ತಮ್ಮಂದರು ವಿರಕ್ತರಾಗಿ ಬಂದರು ವಿಷ್ಣು ತೀರ್ಥರು, ಅವರಿಗೆ ಆಶ್ರಮ ಕೊಟ್ಟರು. ಅದು ಬೇರೆ ವಿಷಯ. ಈಗ ಕೊಟ್ಟು ಪೂರ್ಣ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು ಆದಮೇಲೆ ಅಕ್ಷೋಭ್ಯ ತೀರ್ಥರಿಗೆ ನೀವು ಈ ಪಟ್ಟದಲ್ಲಿ ಕೂತು ನೀವು ಈ ಪಟ್ಟವನ್ನು ಆಡ್ರಿ ಅಂತ. ಈಗೇನಾಯಿತು, ನಿಮ್ಮದಾದ್ಮೇಲೆ ನಿಮ್ಮದು ಸರಣಿ, ನಿಮ್ಮದಾದ್ಮೇಲೆ ಇವ್ರದ್ದು ಸರಣಿ ಅಂತೆಲ್ಲ ಹೇಳಿ ಆಚಾರ್ಯರು ಆದೇಶ ಮಾಡಿದರು. ಅಕ್ಷೋಭ್ಯ ತೀರ್ಥರಿಗೆ ಮುಂದೆ ಯಾರು ಅನ್ನುವಂಥದ್ದು ಅವರು ಏನೂ ಆದೇಶ ಮಾಡಿಲ್ಲ. ಅಕ್ಷೋಭ್ಯ ತೀರ್ಥರ ಮೇಲೆ ಹೆಚ್ಚಿನ ಜವಾಬ್ದಾರಿ. ತಮ್ಮ ಮುಂದಿನ ಉತ್ತರಾಧಿಕಾರಿಗಳನ್ನು ಯಾರನ್ನ ನಾವು ಸ್ವೀಕರಿಸಬೇಕು, ಈ ಮಧ್ವಮತವನ್ನು ವಿಶೇಷವಾಗಿ ಪ್ರಸಾರ ಮಾಡಲಿಕ್ಕೆ ಯಾವ ನಮ್ಮ ಒಂದು ಮಠವನ್ನು ನಾವು ಸ್ಥಾಪನಾ ಮಾಡಿ ಆಚಾರ್ಯರ ವಿಶೇಷ ಅನುಗ್ರಹದಿಂದ ಪ್ರಾಪ್ತವಾದಂತಹ ಸಂಸ್ಥಾನವನ್ನು ಮುಂದುವರಿಸಬೇಕು. 2 ಜವಾಬ್ದಾರಿ ಅವ್ರ ಮೇಲಿತ್ತು. ಅದಕ್ಕೆ 2 ಜವಾಬ್ದಾರಿ ನೋಡ್ರಿ. ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಜಯತೀರ್ಥರನ್ನು ಸ್ವೀಕಾರ ಮಾಡಿ ತಾವು ವಿಶೇಷವಾಗಿ ಅನುಗ್ರಹ ಪುರಸ್ಸರವಾಗಿ ತ್ರೈಲೋಕ್ಯಭೂಷಣ ತೀರ್ಥರಿಗೆ ಅಕ್ಷೋಭ್ಯ ತೀರ್ಥರು ತಮ್ಮ ಸಂಸ್ಥಾನವನ್ನು ಒಪ್ಪಿಸಿದ್ದಾರೆ. ಈ ಸಂಸ್ಥಾನದಲ್ಲಿ ನಾವು ಕಾಣತಕ್ಕಂತಹದ್ದು ಸಾಕ್ಷಾತ್ ಆಚಾರ್ಯಕರಾರ್ಚಿತ ವೈಕುಂಠ ರಾಮಚಂದ್ರ ದೇವರು, ವೈಕುಂಠ ಸೀತಾದೇವಿಯರು, ಅಕ್ಷೋಭ್ಯ ತೀರ್ಥರೇ ಪೂಜಾ ಮಾಡಿರತಕ್ಕಂಥ ವಿಜಯ ವಿಠ್ಠಲ್ ದೇವರು, ಟೀಕಾರಾಯರು ಕೊಟ್ಟಿರ್ತಕ್ಕಂಥ ಜಯರಾಮ್ ದೇವರು, ಎಲ್ಲ ಪ್ರತಿಮೆಗಳನ್ನು ನೋಡ್ತೀವಿ. ಏನು ಹೇಳಬೇಕಾಗಿದೆ ಅಂದರೆ ಭೂತ ಭವಿಷ್ಯದ ವರ್ತಮಾನ ಜ್ಞಾನನೂ ಆಚಾರ್ಯರಲ್ಲಿ ಇತ್ತು. ಅಕ್ಷೋಭ್ಯ ತೀರ್ಥರಿಗೆ ಅವರು ನಿಮ್ಮ ಉತ್ತರಾಧಿಕಾರಿಯನ್ನು ಆಯ್ದುಕೊಳ್ಳ್ರಿ, ನೀವು ಮಠವನ್ನು ಪ್ರಾರಂಭ ಮಾಡಿ ಅದರಲ್ಲಿ ಯಾರು ಪರಮ ವಿರಕ್ತರಾಗಿರತಕ್ಕಂಥ ತ್ರೈಲೋಕ್ಯಭೂಷಣ ತೀರ್ಥರಿಗೆ, ಪ್ರಾಮಾಣಿಕ ಶಿರೋಮಣಿಗಳಾದಂಥ ತ್ರೈಲೋಕ್ಯಭೂಷಣ ತೀರ್ಥರಿಗೆ ಈ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ರಿ ಅಂತ 2 ಜವಾಬ್ದಾರಿ ಅವರಿಗೆ ಕೊಟ್ಟಿದ್ದು. ಆ ಜವಾಬ್ದಾರಿಯನ್ನು ಅವರು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದಂಥ ಮಹಾನುಭಾವರು ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳು. ಅದಕ್ಕೋಸ್ಕರವಾಗಿ ಅವರನ್ನು ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರನ್ನು ನಾವು ಹೀಗೂ ಸಹಿತ ಸ್ತೋತ್ರ ಮಾಡಬಹುದು. ಸುಪೂಜ್ಯಾನ್ ನೌಮ್ಯ ಅಕ್ಷೋಭ್ಯಾನ್ ವಿದ್ಯಾರಣ್ಯ ಮದಚ್ಛಿದ ಮಧ್ವಾರ್ಯ ಪ್ರಿಯ ಶಿಷ್ಯಾಂಶ್ಚ ಜಯಾರ್ಯ ಸುಗುರುಮುಸ್ತಥಾ. ಅದಕ್ಕೋಸ್ಕರವಾಗಿ ವ್ಯಾಸರಾಯರು ಏನು ಹೇಳ್ತಾರೆ? ಆನಂದ ತೀರ್ಥೋಪದಿಷ್ಟೋ ನಿಧಿರ್ ನಾರಾಯಣಾಹ್ವಯ. ಆನಂದ ತೀರ್ಥರು ತಮ್ಮ ಪೂರ್ಣ ಪ್ರಜ್ಞತ್ವದ ಒಂದು ಬಲದಿಂದ ನಮಗೆ ಒಂದು ದೊಡ್ಡ ಸಂಪತ್ತನ್ನೇ ಕೊಟ್ಟಿದ್ದಾರೆ. ಆ ಸಂಪತ್ತು ನಮ್ಮ ಕೈಗೆ ಎಟಕುವಂತೆ ಮಾಡಿದಂಥವರು ಯಾರು? ಆನಂದ ತೀರ್ಥೋಪದಿಷ್ಟೋ ನಿಧಿರ್ ನಾರಾಯಣಾಹ್ವಯ ಪ್ರದರ್ಶಿತೋ ಏನು ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಟೀಕಾರಾಯರು ತಮ್ಮ ಗ್ರಂಥಗಳನ್ನು ರಚನಾ ಮಾಡುವ ಮೂಲಕವಾಗಿ
ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇನು ತಮ್ಮ ಪೂರ್ಣ ಪ್ರಜ್ಞತ್ವದ ಸಂಪೂರ್ಣವಾದಂಥ ಪರಮಾತ್ಮನ ಅನುಗ್ರಹ ಬಲದಿಂದ ಇರತಕ್ಕಂಥದ್ದು ಎಲ್ಲ ವೇದಗಳ ಜ್ಞಾನ ಅವರಿಗೆ. ಅದನ್ನು ಟೀಕಾರಾಯರು ನಮಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟು ಪರಮೋಪಕಾರ ಮಾಡಿಕೊಟ್ಟಿದ್ದಾರೆ. ಅಂಥ ಟೀಕಾರಾಯರು ಯಾರು? ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು. ತ್ರೈಲೋಕ್ಯ ಭೂಷಣ ತೀರ್ಥರು ಯಾರು? ಟೀಕಾರಾಯರಿಂದಲೇ ಪ್ರಾಮಾಣಿಕ ಶಿರೋಮಣಿಗಳು ಅಂತ ಬಿರುದಾಂಕಿತರಾದಂಥ ಆ ತ್ರೈಲೋಕ್ಯ ಭೂಷಣ ತೀರ್ಥರು ಮಹಾನುಭಾವರು. ಅವರನ್ನು ನಾವು ಸ್ಮರಣ ಮಾಡಬೇಕು. ಈಗ ಅಜ್ಞಾನ ಮಿಥ್ಯ ಮತಿರೂಪತೋಸೌ, ಕಲಿ ಅಜ್ಞಾನ, ಮಿಥ್ಯಾಜ್ಞಾನ, ಸಂಶಯ ಜ್ಞಾನ ಈ ರೂಪದಿಂದ ಎಲ್ಲರಲ್ಲಿನೂ ನೆಲೆಸಿಕೊಂಡಿರ್ತಾನೆ, ಸಜ್ಜನರಲ್ಲಿನೂ ನೆಲೆಸಿಕೊಂಡಿರ್ತಾನೆ. ಅದಕ್ಕೆ ಅವರು ಅಡ್ಡಾದಿ ಹಿಡಿತಾರೆ. ಅದಕ್ಕೋಸ್ಕರ ಇದನ್ನು ಹೊಡೆದೋಡಿಸುವ ಸಲುವಾಗಿ ಏನು ಮಾಡಬೇಕು? ಆಚಾರ್ಯರು ಸಕಲ ಸಜ್ಜನರಿಗೆ ಭಗವಂತನ ಯಥಾರ್ಥ ಜ್ಞಾನವನ್ನು ಹೊಂದಿಸಿಕೊಟ್ಟಿದ್ದಾರೆ ಪರಮಾತ್ಮನ ಅನುಗ್ರಹ ಬಲದಿಂದ. ಅದಕ್ಕೋಸ್ಕರವಾಗಿ ನಾವು ಆಚಾರ್ಯರ ಪ್ರತಿಯೊಂದು ಗ್ರಂಥಗಳಲ್ಲಿ ನಾವು ಒಳಗೆ ಪ್ರವೇಶ ಮಾಡಿ ನೋಡಿದರೆ ಪ್ರತಿಯೊಂದಕ್ಕೂ ಪ್ರಮಾಣ ಕೊಟ್ಟಿದ್ದಾರೆ. ಮತ್ತು ಒಂದರಲ್ಲಿ ಹೀಗೆ ಹೇಳೋದು, ಇನ್ನು ಬೇರೆ ಮತಾಚಾರ್ಯರು ಹಾಗೆ ಮಾಡಿದ್ದಾರೆ. ಒಂದರಲ್ಲಿ ಹೀಗೆ ಮಾಡಿದ್ದಾರೆ, ಒಂದರಲ್ಲಿ ಒಂದು ಸೂರ್ಯ ಸರ್ವೋತ್ತಮ, ಸೌರ ಮತದಲ್ಲಿ ಶಾಕ್ತ ಮತದಲ್ಲಿ ಶಕ್ತಿ ದೇವತಾ, ಶೈವ ಮತದಲ್ಲಿ ಶಿವ, ಈ ರೀತಿಯಾಗಿ ಎಲ್ಲ ಬೇರೆ 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 ಮಾಡಿದ್ದಾರೆ. ನಮ್ಮ ಆಚಾರ್ಯರು ಏನು ಹೇಳಿದ್ರು ಸಹಿತ ಒಂದೇ ಸಿದ್ಧಾಂತ, ಒಂದೇ ತತ್ವಜ್ಞಾನ. ಆ ರೀತಿಯಾಗಿ ನಾವು ಆ ಮಧ್ವಾಚಾರ್ಯರ ಪೂರ್ಣ ಪ್ರಜ್ಞತ್ವವನ್ನು ಈ ಮೂಲಕವಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮತ್ತು ಅದಕ್ಕೆ ದಾಸರಾಯರು ಸಹಿತ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮಗೆ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನು? ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಟ್ಟರೆ ನೀವು ಕೆಟ್ಟು ಹೋಗ್ತೀರಿ. ಯಾಕೆ? ಸಕಲ ಶ್ರುತಿ ಸಮ್ಮತವು. ಮಧ್ವ ಮತ ಸಕಲ ಶ್ರುತಿಗಳಿಗೆ ಸಮ್ಮತವಾಗಿರ್ತಕ್ಕಂಥದ್ದು. ಈ ಪ್ರಕಾರವಾಗಿ ನಾವು ಈ ವಿಷಯವನ್ನು ತಿಳಿದುಕೊಳ್ಳಬೇಕು. ಆಚಾರ್ಯರ ಪೂರ್ಣಪ್ರಜ್ಞತ್ವವನ್ನು ನಾವು ಈ ಮೂಲಕವಾಗಿ ಅರ್ಥ ಮಾಡಿಕೊಳ್ಳಬೇಕು. ಸ್ಪಷ್ಟವಾಗಿ ಹೇಳಿದರು, ನಾ ಹೇಳ್ತೀನಿ ಅಂತಿಲ್ಲ. ಸರ್ವೇ ವೇದಾಃ ಯತ್ಪದಮಾಮನಂತಿ ತಂ ವೈ ವಿಷ್ಣು ಪರಮಮುದಾಹರಂತಿ ಇತಿ ಬಾಲ್ಯವೇ ಶ್ರುತಿ. ಅವರು ನಾ ಹೇಳೋದಲ್ಲ, ಎಲ್ಲ ವೇದಗಳು ಪರಮಾತ್ಮನ ಪಾರಮ್ಯವನ್ನು ವರ್ಣನ ಮಾಡ್ತವೆ. ಆ ಪರಮಾತ್ಮ ಯಾರು ಅಂದರೆ ತಂ ವೈ ವಿಷ್ಣು ಪರಮಂ ಉದಾಹರಂತಿ, ಅವನೇ ಸರ್ವೋತ್ತಮನಾದಂಥ ವಿಷ್ಣು ಅಂತ ಬಾಲ್ಯವೇ ಶ್ರುತಿಯನ್ನು ಪ್ರಮಾಣ ಕೊಟ್ಟು ಈ ಪ್ರಕಾರವಾಗಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ವೇದವ್ಯಾಸ ದೇವರ ಸನ್ನಿಧಾನಕ್ಕೆ ಹೋದಾಗ, ದೊಡ್ಡವರ ಹತ್ರ ಹೋದಾಗ ಬರಿಗೈಲಿ ಹೋಗಬಾರ್ದು. ರಿಕ್ತ ಹಸ್ತೇನ ನೋಪೇಯಾತ್ ರಾಜಾನಂ ದೇವತಾಂ ಗುರುನ್. ಗುರುಗಳ ಹತ್ರ ಬರಬೇಕಾದ್ರೆ ಏನಾದರೂ ಒಂದು ಭಕ್ತಿಪೂರ್ವಕವಾದಂಥ ಕಾಣಿಕೆಯನ್ನು ಸಮರ್ಪಣೆ ಮಾಡಲಿಕ್ಕೆ ತೊಗೊಂಡು ಹೋಗಬೇಕು. ಆಚಾರ್ಯರು ತೊಗೊಂಡು ಹೋದರು ವೇದವ್ಯಾಸ ದೇವರ ಕಡೆಗೆ ಹೋಗಬೇಕಾಗ್ತಂತಂದ್ರೆ, ಆಚಾರ್ಯರಿಗೆ ಸಾಕ್ಷಾತ್ ಗುರುಗಳ ವೇದವ್ಯಾಸ ದೇವರು. ಏನು ತೊಗೊಂಡು ಹೋದರು? ಗೀತಾ ಭಾಷ್ಯ ಗ್ರಂಥವನ್ನು ಬರುತ್ತೆ ತೆಗೆದುಕೊಂಡು ಹೋದರು. ಆ ಗೀತಾ ಭಾಷ್ಯದಲ್ಲಿ ಅವ್ರೇನು ಮಾಡಿದರು? ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಪದ ಹಾಕಿದರು. ನಮ್ಮ ಶಕ್ತಿಯ ಅನುಸಾರವಾಗಿ ಈ ಗೀತಾಕ್ಕೆ ನಾವು ಅರ್ಥವನ್ನು ಹೇಳ್ತೀವಿ ಅಂತ. ಆ ವೇದವ್ಯಾಸ ದೇವರು ಏನು ಮಾಡಿದರು ಅಂತಂದರೆ, ಮಧ್ವಾಚಾರ್ಯರೇ ಶಕ್ತಿತಃ ಬೇಡ, ನಿಮ್ಮ ಶಕ್ತಿ ಎಲ್ಲ ವೇದಗಳನ್ನು ತಿಳಿದುಕೊಂಡು ಆ ವೇದಗಳ ಮುಖಾಂತರ ನಮ್ಮನ್ನು ಉಪಾಸನಾ ಮಾಡುವಂಥ ಮಹಾ ಸಾಮರ್ಥ್ಯದ ಸಕಲ ಜೀವಕೋಟಿಯಲ್ಲಿ ನೀವು ಉತ್ತಮರಿದ್ದೀರಿ. ಹಾಗಾದರೆ ಅದನ್ನು ತೆಗೆದು ಅವರೇನು ಮಾಡಿದರು? ತಿಳಿದಲ್ಲಿ ಅಂದರೆ ವಿಷಯ ಇರ್ತಕ್ಕಂಥ ವಿಷಯದಲ್ಲಿ ಲೇಷತಃ ಸ್ವಲ್ಪ ವಿಷಯ ಮಾತ್ರ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದೇನೆ, ಇನ್ನೂ ಹೆಚ್ಚಿನ ವಿಷಯಗಳನ್ನು ಅಧಿಕಾರಿಕ ಚೇತನರಿಗೆ ನಾನು ಅವಶ್ಯವಾಗಿ ತಿಳಿಸಿಕೊಡ್ತೇನೆ ಅಂತ ಈ ಪ್ರಕಾರವಾಗಿ ಆ ವೇದವ್ಯಾಸ ದೇವರೇ ಆಚಾರ್ಯರ ಸರ್ವಜ್ಞತ್ವವನ್ನು, ಪೂರ್ಣ ಪ್ರಜ್ಞತ್ವವನ್ನು ಸಕಲ ಜಗತ್ತಿಗೆ ತಿಳಿಸಿಕೊಟ್ಟು ಈ ಪ್ರಕಾರವಾಗಿ ಆಚಾರ್ಯರ ಜೊತೆಗೆ ವರ್ತನ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದಕ್ಕೆ ಆಚಾರ್ಯರು ಮಾಡಿರತಕ್ಕಂಥದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥ, ಎಲ್ಲ ಪುರಾಣಗಳು, ಎಲ್ಲ ಸ್ಮೃತಿ ಗ್ರಂಥಗಳಿಗೆ ಅತ್ಯಂತ ಪ್ರಮಾಣವಾಗಿ ಇದಮಿಥಂ ಅಂತ ನಿರ್ಣಯಿಸಿ ಅದನ್ನು ತಿಳಿಸಿಕೊಡ್ತಕ್ಕಂಥದ್ದು ನಿರ್ಣಯಾತ್ಮಕವಾದಂಥ ಗ್ರಂಥ.
ಅದಕ್ಕೇನು ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ನಮಗೇನು ಸಂಶಯ ಬರ್ತದೆ, ಎಲ್ಲ ಸಂಶಯ ಯಾರಲ್ಲಿ ಜ್ಞಾನ ಇರ್ತದೆ ಅವರಿಗೆ ಮಾತ್ರ ಸಂಶಯ ಪರಿಹಾರ ಮಾಡುವಂಥ ಶಕ್ತಿ ಇರ್ತದೆ. ಯಾರಿಗೆ ಸರ್ವಜ್ಞತ್ವ ಇರೋದಿಲ್ಲ, ನೋಡೋಣಿದ್ರೆ ವಿಚಾರ ಮಾಡೋಣ ನಾವು ಅಂತ ಹೇಳಬೇಕಾಗ್ತದೆ, ತಲೆ ತೋರಿಸ್ತಾರೋ. ಆಚಾರ್ಯರು ಹಂಗಿಲ್ಲ, ಎಲ್ಲ ಕಡೆಗೆ ಹೋದಲ್ಲಿ ಸಭಾದಲ್ಲಿ ಎಲ್ಲ ಕಡೆಗೆ ಎಲ್ಲ ವಿದ್ವಾಂಸರನ್ನು ಎಲ್ಲರನ್ನು ಸೇರಿಸ್ತಿದ್ರು. ಕೂಡ್ರಿ ಎಲ್ಲರೂ ಬರ್ರಿ ಸೇರಿಸಿ ಅವರೆದುರಿಗೆ ವಿಷಯವನ್ನು ಪ್ರತಿಪಾದನೆ ಮಾಡ್ತಾರೆ. ಈ ಪ್ರಕಾರವಾಗಿ ಇನ್ನು ಆ ಉಜಿರೆ ಅಲ್ಲಿ ಹೋದಾಗ ಆಚಾರ್ಯರಿಗೆ ಕರ್ಮಭಾಗದಲ್ಲಿ ಏನು ಜ್ಞಾನವಿರಲಿಕ್ಕಿಲ್ಲ, ಯಾಕಂದರೆ ಅವರಿಗೆ ಸನ್ಯಾಸಿಗಳು ಸರ್ವಸಂಗ ಪರಿತ್ಯಾಗಿಗಳು ಅಂತ ಅದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದಾಗ ಸಮರ್ಪಕವಾದಂತಹ ಉತ್ತರವನ್ನು ಅಲ್ಲಿನೂ ಕೊಟ್ಟು ಒಂದು ಗ್ರಂಥವನ್ನೇ ಮಾಡಿದರು. ನಾಳೆ ನೀವು ಕೊಟ್ಟಿಲ್ಲ ಅಂತ ಅವ್ರು ಅನ್ಕೋದು ಕೊಡಬಾರದು ಅಂತ ಅಲ್ಲೇ ಕರ್ಮನಿರ್ಣಯ ಅನ್ನುವಂಥ ಗ್ರಂಥವನ್ನು ಮಾಡಿ ಕರ್ಮಕಾಂಡ ಭಾಗದಲ್ಲಿಯೂ ತಮಗೆ ಜ್ಞಾನವಿದೆ ಅನ್ನುವಂಥದ್ದನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಷ್ಟೇ ಅಲ್ಲ, ಕೊನೆಗೆ ಆಚಾರ್ಯರ ಅವತಾರ ಪರಿಸಮಾಪ್ತಿ ಕಾಲಕ್ಕೆ ಎಲ್ಲ ದೇವತೆಗಳು, ರುದ್ರಾದಿ ದೇವತೆಗಳೇ ಬಂದಿದ್ದಾರೆ. ಬಂದು ಆಚಾರ್ಯರನ್ನು ಏನು ಸ್ತೋತ್ರ ಮಾಡಿದ್ದಾರೆ, 3 ಪರಮಾತ್ಮನ ಅನುಗ್ರಹ ಬಲದಿಂದ 3 ಅವತಾರಗಳನ್ನು, ವೇದೋಕ್ತವಾಗಿರತಕ್ಕಂಥ 3 ಅವತಾರಗಳನ್ನು ತಾಳಿರತಕ್ಕಂಥ ಪ್ರಧಾನ ವಾಯುದೇವರೇ ನೀವು ಅಂಥೇಳಿ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಮನಿಮಗಾ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ನೋಡಿ. ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂ ನೋ, ದಯಮಾಡಿ ನಮಗೆ ಕೊಡ್ರಿ. ಏನು ಸುದೃಶಂ? ಭಗವಂತನ ವಿಷಯಕ್ಕೆ ಯಥಾರ್ಥ ಜ್ಞಾನ, ದೇವತೆಗಳ ತಾರತಮ್ಯ, ಜಗತ್ ಸತ್ಯತ್ವ, ಇದೆಲ್ಲ ವಿಷಯವನ್ನು ಸಕಲ ಸಜ್ಜನರಿಗೆ ನೀವು ತಿಳಿಸಿಕೊಡ್ತೀರಿ. ನಮಗಿನ್ನೂ ಹೆಚ್ಚು ಇದರ ಬಗ್ಗೆ ಏನೇನು ಪ್ರಮಾಣಗಳು, ಯಾವ್ಯಾವ ವೇದದ ಪ್ರಮಾಣಗಳು ಎಲ್ಲೆಲ್ಲಿದೆ ಅನ್ನುವಂಥದ್ದನ್ನು ನಮ್ಮ ತಲೆಗೆ ಇನ್ನೂ ಹೆಚ್ಚು ಮನದಟ್ಟಾಗಿ ನಮಗೆ ಅನುಗ್ರಹ ಮಾಡಿ ತಿಳಿಸಿಕೊಡ್ರಿ ಅಂತ ದೇವತೆಗಳು ಆಚಾರ್ಯರಿಗೆ ಪ್ರದಿಶ ಸುದೃಶಂ ನೋ ಜಯ ಜಯ, ನಮಗೆ ಇಂಥ ಶ್ರೇಷ್ಠವಾದಂಥ ಜ್ಞಾನವನ್ನು ದಯಪಾಲಿಸಲಿ ಅಂತ ಪ್ರಾರಂಭ ಮಾಡಿದಾಗ ದೇವತೆಗಳ ದೃಷ್ಟಿಯಲ್ಲಿನೂ ಸಹಿತ ಆಚಾರ್ಯರು ಸರ್ವಜ್ಞ ಶಿಖಾಮಣಿಗಳಾಗಿದ್ದರು ಅನ್ನುವಂಥದ್ದನ್ನು ಈ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕು. ಹಾಗೆ ಅದಕ್ಕೆ ಇದು ಆಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ. ನಾನು ಹೇಳಿದ್ನಲ್ಲ ಆಗಾಳೆ, ಎಲ್ಲ ಶಾಸ್ತ್ರಗಳನ್ನು ಆಲೋಚನಾ ಮಾಡಿ ನಾನು ಈ ವಿಷಯವನ್ನು ಸ್ಪಷ್ಟಪಡಿಸುತ್ತೇನೆ, ನಾನು ಹೇಳ್ತೀನಿ ಕೈಗಂಟು ಹಾಕಿ ಹೇಳ್ತೀನಿ ಅಂತಿಲ್ಲ. ಹಾಗೆ ಮಧ್ವಮತ ಸಕಲ ಶ್ರುತಿ ಸಮ್ಮತವು ಅಂತ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕಿಲ್ಲಿ, ವಿಷಯವನ್ನು ಇದ್ದ ವಿಷಯವನ್ನು ಸ್ಪಷ್ಟವಾಗಿ ಇದ್ದ ಹಾಗೆ ತಿಳಿದುಕೊಳ್ಳಬೇಕು. ಹಾಗೆ ಅದಕ್ಕೆ ಹನುಮಾವತಾರವಿರಲಿ, ಭೀಮಾವತಾರವಿರಲಿ, ಮಧ್ವಾವತಾರವಿರಲಿ ಎಲ್ಲವೂ ಸಹಿತ ಆ ಜೀವೋತ್ತಮತ್ವದ ಒಂದು ಪ್ರತೀಕ. ಅದಕ್ಕೆ ಪುರಂದರದಾಸರು ಸಹಿತ ಏನು ಹೇಳಿದರು ಅಂತಂದರೆ, ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೋಡ ವಾಸ. ಪರಮಾತ್ಮ ಎಲ್ಲ ಕಡೆಗೂ ವಾಸ ಮಾಡಿಕೊಂಡಿರ್ತಾನೆ. ತನ್ನ ವಿಶೇಷವಾದಂತಹ ಜಾಗೃತಿಯನ್ನು ಈ ಹನುಮ ಭೀಮ ಮಧ್ವರಲ್ಲಿ ಯಾಕಿಟ್ಟಿದ್ದಾನೆ ಅಂತಂದರೆ, ಯಾರಲ್ಲಿ ಜ್ಞಾನ ಹೆಚ್ಚಿಗೆ ಇದೆ ಅವರು ಗೌರವಾರ್ಹರು. ಅದಕ್ಕೆ ಏನಿಲ್ಲ, ಒನ್ ಮಸ್ಟ್ ಕಮಾಂಡ್ ರೆಸ್ಪೆಕ್ಟ್ ಬಟ್ ನಾಟ್ ಡಿಮಾಂಡೆಡ್. ಒಬ್ಬರಿಗೆ ರೆಸ್ಪೆಕ್ಟ್ ಕಮಾಂಡ್ ಮಾಡುವಂಥ ಕೆಪಾಸಿಟಿ ಬರಬೇಕಾದಂತಂದ್ರೆ ಅವರಲ್ಲಿ ಸಂಪೂರ್ಣವಾದಂಥ ಯಥಾರ್ಥ ಜ್ಞಾನದ ಮಟ್ಟ ಅತಿ ಉಚ್ಚವಾಗಿರಬೇಕಾಗ್ತದೆ. ಜೀವಕೋಟಿಯಲ್ಲಿ ಪ್ರವಿಷ್ಟರಾದಂಥ ಆ ಪ್ರಧಾನ ವಾಯುದೇವರ ಅವತಾರರಾದಂಥ ಯಾವುದೇ ತಗೊಳ್ರಿ ನೀವು, ಹನುಮದ ಅವತಾರವಿರಲಿ, ಹನುಮಂತ ದೇವರು ಯಾವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿಕೊಟ್ಟಿದ್ದಾರೆ ಅದೇ ಸಿದ್ಧಾಂತವನ್ನು ಭೀಮಸೇನ ದೇವರು ಪ್ರತಿಪಾದನೆ ಮಾಡಿಕೊಟ್ಟಿದ್ದಾರೆ. ಭೀಮಸೇನ ದೇವರು ಯಾವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅದೇ ಸಿದ್ಧಾಂತವನ್ನು ಮಧ್ವಾಚಾರ್ಯರು ಮಾಡಿದ್ದಾರೆ. ಮಧ್ವಾಚಾರ್ಯರು ಮಾಡಿದ್ದು ಕೈಗಂಟು ಹಾಕಿದ್ದಲ್ಲ ಸಿದ್ಧಾಂತ. ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ರಾಯ ಹೇಳು ಮಾತು. ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ. ಅನಾದಿ ಕಾಲದಿಂದ ಬಂದಿರತಕ್ಕಂಥ ಸತ್ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥವ್ರು ಆಚಾರ್ಯರು. ಆ ಕಡೆ ಭೀಮಸೇನ ದೇವರು ಸಹಿತ ಜರಾಸಂಧನ ವಧ ಮಾಡುವ ಕಾಲಕ್ಕೆ ಮೊದಲು ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ್ದಾರೆ.
ಅವ ಮಹಾ ಶಿವಭಕ್ತವ. ಅವನನ್ನು ಪ್ರಮಾಣ ಪುರಸ್ಸರವಾಗಿ ವಾದದಲ್ಲಿ ಸೋಲಿಸಿ ಆ ರೀತಿಯಾಗಿ ಭೀಮಸೇನ ದೇವರು ಮಾಡಿದ್ದಾರೆ. ಭೀಮಸೇನ ದೇವರು ಮಾಡಿರ್ತಕ್ಕಂಥ ಆ ಒಂದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು ಸತ್ಸಂಪ್ರದಾಯ ಪರಂಪರಾಯುತವಾದಂತಹ ಈ ಸಿದ್ಧಾಂತವನ್ನು ಮಧ್ವಾಚಾರ್ಯರು ಪ್ರತಿಪಾದನಾ ಮಾಡಬೇಕಾಯಿತು ಅಂದರೆ, ಪುನಃಸ್ಥಾಪನಾ ಮಾಡಬೇಕಾಯಿತು ಅಂತಂದರೆ ಅವರಲ್ಲಿ ಸರ್ವಜ್ಞತ್ವ ಅತ್ಯಂತ ಪರಾಕಾಷ್ಠೆಯಲ್ಲಿ ಇದ್ರೆ ಮಾತ್ರ ಸಾಧ್ಯ. ಯಾರೇ ಒಬ್ಬರಿಂದ ಒಂದು ಮಹತ್ ಕಾರ್ಯವಾಗಬೇಕಾಯಿತು ಅಂದರೆ ಅವರಲ್ಲಿ ಒಂದು ತಾಕತ್ತಿರಬೇಕಾಗ್ತದೆ. ಶಕ್ತಿ ತಾಕತ್ತಿಲ್ಲ, ಜ್ಞಾನಶಕ್ತಿ ಇದ್ರಲ್ಲೇ ಅವರು ಯಥಾರ್ಥ ಜ್ಞಾನವನ್ನು ಪ್ರತಿಪಾದನಾ ಮಾಡಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಇಂಥ ಆ ಮಧ್ವಾಚಾರ್ಯರು ಪೂರ್ಣಪ್ರಜ್ಞರು, ಶಿಖಾಮಣಿಗಳು, ಅವರು ಏನು ಮಾಡಿದ್ದಾರೆ, ಆ ವೇದವ್ಯಾಸ ದೇವರ ದರ್ಶನಕ್ಕೆ ಹೋಗಿ ವೇದವ್ಯಾಸ ದೇವರಿಂದ ಪರಮಾನುಗ್ರಹ ಭೂತರಾಗಿ ಇರ್ತಕ್ಕಂಥ ಆ ಆಚಾರ್ಯರು ವೇದವ್ಯಾಸ ದೇವರು ಅವರೇನು ಸಜ್ಞಾನಾಯಾನಂದ ವಿಜ್ಞಾನ ಮೂರ್ತಿ ಪ್ರಾಪ್ತೌ ಪೃಥ್ವೀಮಾಶ್ರಮೇ ತತ್ರ ತಾವತ್ ಜಾಜ್ವಲ್ಯೇತೆ ವಿಷ್ಣುವಾಯುಸ್ಮದೇವೌ ವೇದವ್ಯಾಸಾನಂದ ತೀರ್ಥಾಭಿಧಾನೌ. ಏನು ಹೇಳಿದರು? ಜಗತ್ತಿಗೆ ಸಕಲ ಸಜ್ಜನರಿಗೆ ಸಜ್ಞಾನವನ್ನು, ಭಗವದ್ ವಿಷಯಕ ಯಥಾರ್ಥ ಜ್ಞಾನವನ್ನು ಹುಟ್ಟಿಸಿ ಕೊಡೋದಕ್ಕೋಸ್ಕರನೇ ವೇದವ್ಯಾಸ ರೂಪದಿಂದ ಪರಮಾತ್ಮ ಹೋಗ್ತಾರೆ. ಮೊದಲೇ ನಾನು ಈ ವಿಷಯವನ್ನು ಹೇಳಿದ್ದೆ. ಹಾಗೆ ಮಧ್ವಾಚಾರ್ಯರು ವೇದವ್ಯಾಸ ದೇವರ ಒಂದು ಆಜ್ಞಾನುಸಾರವಾಗಿ ಅವರ ಗ್ರಂಥಗಳಿಗೆ ಯಥಾರ್ಥವಾದಂಥ ಭಾಷ್ಯಾದಿಗಳನ್ನು ರಚನಾ ಮಾಡಬೇಕಾಯಿತು ಅಂತಂದರೆ ಆ ವೇದವ್ಯಾಸ ದೇವರ ಒಂದು ಪ್ರೀತಿ, ಆರ್ದ್ರ ಅಂತಃಕರಣ ಮಧ್ವಾಚಾರ್ಯರ ಮೇಲೆ ಎಷ್ಟಿತ್ತು. ಮಧ್ವಾಚಾರ್ಯರಲ್ಲಿ ಆ ತರಹದ ಒಂದು ಸರ್ವಜ್ಞತ್ವ ಶಕ್ತಿ ಇದೆ ಅಂತಲೇ ಆ ಮಧ್ವಾಚಾರ್ಯರನ್ನು ವೇದವ್ಯಾಸ ದೇವರು ಅಷ್ಟು ಪ್ರೀತಿ ಮಾಡ್ತಾ ಇದ್ರು. ಅವರಿಗೆ ಅಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಅವರು ಕೊಟ್ಟಿರತಕ್ಕಂಥ ಜವಾಬ್ದಾರಿಯನ್ನು ಮಹಾನುಭಾವರು ಯಥಾರ್ಥವಾಗಿ ನಿಭಾಯಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ತಾ, ಮಧ್ವಾಚಾರ್ಯ ಪೂರ್ಣ ಪ್ರಜ್ಞೋ ಜ್ಞಾನದಾತ ಮಧ್ವೋ ಧ್ವಸ್ತ ದುರಾಗಮಃ ಇವೆಲ್ಲ ಬರ್ತದೆ. ಈಗ 2+2 = 4 ಅಂತ ಹೇಳಬೇಕಾಯಿತು ಅಂದರೆ 2+2 = 3 ಅಂತ ಹೇಳೋದು, 2+2 = 5 ಅಂತ ಹೇಳೋದು ಡಿನೈ ಮಾಡಬೇಕಾಗ್ತದೆ. ನಿಮ್ಮದೇನದು ಅಷ್ಟೇ ಹೇಳ್ರಿ, ನೀವು ಉಳುಕಿದವ್ರನ್ನ ನೀವು ಕ್ರಿಟಿಸೈಸ್ ಯಾಕೆ ಮಾಡ್ತೀರಿ? ಅಲ್ಲ ಸ್ವಾಮಿ, ವಸ್ತುಸ್ಥಿತಿ ಇರುವುದನ್ನು ನಿರೂಪಣೆ ಮಾಡಬೇಕಾಯಿತು ಅಂದರೆ ಇದಲ್ಲ ಇದನ್ನೂ ಅಲ್ಲ, ಇದೇ ಹೌದು ಅಂತ ಹೇಳಬೇಕಾಯಿತು ಅಂತಂದರೆ ನಾವು ಇತರ ಮತಗಳನ್ನು ಖಂಡನ ಮಾಡಲೇಬೇಕಾಗ್ತದೆ. ಅದಕ್ಕೆ ವಾದರಾಜಸ್ವಾಮಿಗಳು ಏನು ಹೇಳ್ತಾರೆ? ಪೂರ್ವ ಪಕ್ಷ ಯಾವನ್ ಮಧ್ವಮತೋದಯ ಅಂತೆ ಸಿದ್ಧಸ್ತು ಸಿದ್ಧಾಂತಃ ಮಧ್ವಸ್ಯಾಗಮ ಏವ ಹಿ. ಏನು ಕರೆದಾರ್ರಿ ವಾದರಾಜಸ್ವಾಮಿಗಳು? ಮಧ್ವಸ್ಯ ಆಗಮ ಅಂತ ಕರೆದಾರೆ. ಅಂದರೆ ವೇದಗಳಲ್ಲಿ ಹೇಳಿರ್ತಕ್ಕಂಥ ವಿಷಯಕ್ಕೂ ಮಧ್ವಾಚಾರ್ಯರ ಒಂದು ಸಿದ್ಧಾಂತಕ್ಕೂ ಪೂರ್ತಿ ಹೊಂದಾಣಿಕೆ ಇದೆ. ಪೂರ್ತಿ ಒಂದಕ್ಕೊಂದು ಸಿಮಿಲಾರಿಟಿ. ಅಲ್ಲಿ ಇದ್ದದ್ದೇ ಇಲ್ಲಿ ಬಂದದ್ದು, ಉಳುಕಿಯೂ ಹಂಗಲ್ಲ, ಅಲ್ಲಿ ಇರಲಾರ್ದೇ ಇದ್ದದ್ದು ಇಲ್ಲಿ ಬಂದದ. ಮತ್ತು ನಮಗೆ ಸಂಶಯ ಜ್ಞಾನವನ್ನು ಹುಟ್ಟಿಸುವಂಥ ಗ್ರಂಥಗಳು ಬಂದಾವ. ಆದ್ದರಿಂದ ಬಿವೇರ್ ಆಫ್ ಬ್ಯಾಡ್ ಬುಕ್ಸ್. ನಾವು ಪುಸ್ತಕ ಓದುವುದೇ ಬೇಡ. ಓದೋದಿತ್ತು ಅಂತಂದ್ರೆ ಗುರುಗಳನ್ನು ಆಶ್ರಯಿಸಿ ಸತ್ಸಿದ್ಧಾಂತ ಪ್ರತಿಪಾದನಾ ಮಾಡತಕ್ಕಂಥ ಗ್ರಂಥಗಳನ್ನು ಓದಿ ನಾವು ಗುರುಗಳ ಅನುಗ್ರಹ ಮೂಲಕವಾಗಿ ಆ ಪರಮಾತ್ಮನ ಒಂದು ಅನುಗ್ರಹವನ್ನು ಸಂಪಾದಿಸಿಕೊಳ್ಳೋಣ ಅಂತ ಹೇಳ್ತಾ ಅವಕಾಶವಾಗಿದೆ. ಅದಕ್ಕೆ ಈ ಒಂದು ಮಧ್ವಾಚಾರ್ಯರ ನಮ್ಮ ಮೇಲೆ ಎಷ್ಟು ಉಪಕಾರವಾಗಿದೆ ಅನ್ನುವಂಥದ್ದನ್ನು ಸಂಸ್ಮರಣೆ ಮಾಡಿಕೊಳ್ತಾ, ಆ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿ ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರು ಎಂಥ ಮಹತ್ತರವಾದಂತಹ ಕಾರ್ಯವನ್ನು ಮಾಡಿ ಆ ಒಂದು ಸತ್ಸಿದ್ಧಾಂತವನ್ನು ಸ್ಥಾಪನಾ ಮಾಡಿ ಅದರದ್ದು ಒಂದು ವಿಜಯ ಸ್ತಂಭವನ್ನೇ ಅವರು ಅಲ್ಲಿ ಸಂಸ್ಥಾಪನಾ ಮಾಡಿರ್ತಕ್ಕಂಥದ್ದನ್ನು ನಾವು ಅವಶ್ಯವಾಗಿ ಸಂಸ್ಮರಣೆ ಮಾಡಿಕೊಳ್ತಾ, ಆ ವಿಜಯ ಸ್ತಂಭದ ಬಗ್ಗೆ ಎಷ್ಟೋ ಮಂದಿ ಇದು ಅಲ್ಲ, ಇದು ಆಗೇ ಇಲ್ಲ, ಸಮಾಗಮನೇ ಆಗಿಲ್ಲ ಹಂಗೆ ಹೇಳಿದರೆ ನಮ್ಮ ಶ್ರೀಪಾದಂಗಳವರು ಎಲ್ಲದಕ್ಕೂ ಪ್ರಮಾಣ ಕೊಟ್ಟು ಬೇರೆ ಈ ಅಲ್ಲ ಅಂತ ಹೇಳಿದಂಥವರನ್ನು ಪ್ರಮಾಣ ಪುರಸ್ಸರವಾಗಿ ಡಿನೈ ಮಾಡಿ, ರೆಫ್ಯೂಟ್ ಮಾಡಿ ಪ್ರತಿಪಾದನಾ ಮಾಡಿರ್ತಕ್ಕಂಥ ಗ್ರಂಥ ಮಹಾಪರಿಶ್ರಮ ಮಾಡಿದ್ದಾರೆ ಅಂತ ಅಕ್ಷೋಭ್ಯತೀರ್ಥರ ಪೀಠದಲ್ಲಿ ಅಕ್ಷೋಭ್ಯತೀರ್ಥರು ಶ್ರೀಮದಾಚಾರ್ಯ ಸಾಕ್ಷಾತ್ ಶಿಷ್ಯರು ಅಂತ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ನಮ್ಮ ವಿದ್ಯಮಾನ ಶ್ರೀಪಾದಂಗಳವರು, ಇವರು ಗುರುಗಳಾದಂಥ ನಮ್ಮ ಹಿರಿಯ ಶ್ರೀಪಾದಂಗಳವರು ಅವರು ಅಂತಃಕರಣ ವಾತ್ಸಲ್ಯ ಮೂರ್ತಿಗಳು, ಮಹಾನುಭಾವರು. ಅದಕ್ಕೆ ಅವರಿಂದ
ಇವರು ಈ ಪೀಠದಲ್ಲಿ ವಿರಾಜಮಾನರಾಗಿದ್ದಾರೆ. ಯಾವುದು ಅಂತಂದ್ರೆ ರಘುಪ್ರಿಯ ಕರಾಬ್ಜೋತ್ಸಹ ಆರ್ಯ ಅಕ್ಷೋಭ್ಯ ಮಠಾಧಿಪ ರಘುವಿಜಯ ಗುರುಪಾತು ವೈರಾಗ್ಯಾದಿ ಗುಣಾನ್ವಿತ. ಸನ್ಯಾಸಿಗಳಲ್ಲಿ ಇರಬೇಕಾದಂತಹದ್ದು ಮೊದಲನೇದ್ದು ವಿರಕ್ತಿ, ವೈರಾಗ್ಯ ಗುಣ. ಎಲ್ಲಿದೆ ವೈರಾಗ್ಯ? ತೋರಿಸ್ರಿ, ಬಟ್ಟೆ ಮಾಡಿ ತೋರಿಸ್ರಿ ಸ್ವಾಮಿಗಳವರು. ಅವರೇನು ನಿಮಗೇನು ಲೌಕಿಕದ ನಾಲೆಜ್ ಅದ ಅದಕ್ಕಿಂತ 10 ಪಟ್ಟು 100 ಪಟ್ಟು ಹೆಚ್ಚು ಅವ್ರಿಗೆ ನಾಲೆಜ್ ಅದ. ಆಯ್ತಾ? ಅದೆಲ್ಲ ಧಿಕ್ಕರಿಸಿ ಎಡಗಾಲಿ ಒದ್ದು ನಮ್ಮ ಹಿರಿಯ ಶ್ರೀಪಾದಗಳವ್ರ ಕಡೆಗೆ ಬಂದು ಗುರುಪ್ರಸಕ್ತಿಯನ್ನು ಮಾಡಿಕೊಂಡು ಇಂಥ ಪೀಠದಲ್ಲಿ ಅವರ ಅನುಗ್ರಹ ಬಲದಿಂದ ವಿರಾಜಮಾನರಾಗಿ ಇಂಥ ಎಲ್ಲ ಇದು ನೋಡ್ರಿ, ಇದು ಬರೀ ಇಲ್ಲಿ ನೀವು ಇಷ್ಟೇ ಫೋಟೋ ನೋಡ್ತೀರಿ, ಅವರು ಬರೆದಿರ್ತಕ್ಕಂಥ ಗ್ರಂಥ ನೋಡ್ರಿ. ಆ ಗ್ರಂಥ ನೋಡ್ರಿ ಏನು ಪ್ರಮಾಣ ಕೊಟ್ಟಾರೆ ಅದರಲ್ಲಿ ಗೊತ್ತಾಗ್ತದೆ. ಎಷ್ಟು ಪರಿಶ್ರಮ ಮಾಡಿದ್ದಾರೆ, ಎಷ್ಟು ಅವರಲ್ಲಿ ದೀಕ್ಷೆ ಇದೆ, ಮಧ್ವಮತದಲ್ಲಿ ಎಷ್ಟು ದೀಕ್ಷೆ ಇದೆ ಅನ್ನುವಂಥದ್ದನ್ನು ಅವರ ಒಂದು ಕಾರ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಅವಕಾಶವಾಯಿತು. ನಾನು ಇನ್ನು ಹೆಚ್ಚು ಮಾತಾಡಿದೆ ಅಂದರೆ ಸ್ವಾಮಿಗಳವರು ಏನೋ ಒಂದು ನನ್ನ ಮೇಲೆ ಅಂತಃಕರಣದಿಂದ ಅರ್ಧ ತಾಸು ಅಂತ ಹೇಳ್ಯಾರ, ನನ್ನ ಟೈಮ್ ಆಯಿತು. ಸ್ವಾಮಿಗಳವರು ನಾವು ಅವರ ಅಮೃತೋಪದೇಶವನ್ನು ಶ್ರವಣ ಮಾಡಿ ಉದ್ಧತರಾಗೋದಕ್ಕೋಸ್ಕರವಾಗಿ ಬಂದಂಥವರು. ನಾವೆಲ್ಲರೂ ಸಹಿತ ಅವರ ಅಮೃತೋಪದೇಶವನ್ನು ಶ್ರವಣ ಮಾಡ್ತಾ ಉದ್ಧಾರ ಹೊಂದೋಣ ಅಂತ ಹೇಳ್ತಾ, ಆ ಪರಮ ಪೂಜ್ಯ ಶ್ರೀಪಾದಂಗಳವರು ಏನೋ ಒಂದು ಅನುಗ್ರಹ ಪರಮಾನುಗ್ರಹ ಪುರಸ್ಸರವಾಗಿ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಶ್ರೀಪಾದಂಗಳವರಿಗೆ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಶ್ರೀಪಾದಂಗಳವರ ಸೇವಾ ರೂಪವಾಗಿ ಯಾರೆಲ್ಲ ನೀವೆಲ್ಲ ಭಗವದ್ಭಕ್ತರು. ಈಗ ನೋಡ್ರಿ, ನಾನು ಒಂದೇ ಕೈ ಮೂಮೆಂಟ್ ಮಾಡ್ತೀನಿ, ಕರತಾಡನ ಆಗೋದಿಲ್ಲ. ಒಂದು ಕೈ ಜೊತೆಗೆ ನೋಡ್ರಿ, 2 ಕೈ ಸೇರಿಸಿದ್ರೆ ಕರತಾಡನ ಆಗ್ತದೆ. ಈಗ ಸ್ವಾಮಿಗಳವರು ಅಷ್ಟೇ ಇದ್ದರು, ನಾವು ಒಬ್ಬನೇ ಇಲ್ಲಿದ್ದೆ, ಯಾರಿಗೆ ಹೇಳ್ಬೇಕು? ನಾನು ಸ್ವಾಮಿಗಳ ಮುಂದೆ ಏನು ನಿವೇದನ ಮಾಡ್ತೀನಿ. ನೀವೆಲ್ಲ ಇರಲಿಲ್ಲ ಅಂತಂದ್ರೆ, ಅಥವಾ ಇದನ್ನು ಆಯೋಜನೆ ಮಾಡಿದಂಥವ್ರು ನೋಡಿ ಅಲ್ಲಿ ಅವರಿದ್ದಾರೆ ಅದರ ಆಚಾರ, ಎಲ್ಲರೂ ನೀವು ಇರಲಿಲ್ಲ ಅಂತಂದರೆ ಯಾರಿಗೆ ಹೇಳೋದಿರ್ತದೆ? ಅದಕ್ಕೋಸ್ಕರವಾಗಿ ಸಕಲ ಸಜ್ಜನರು ಏನು ಆ ಶ್ರೀಪಾದಂಗಳವರಿಗೆ ಒಂದು ಮಹತ್ವ ಕಾರ್ಯಕ್ಕೆ ನೀವೆಲ್ಲ ನಿಮ್ಮ ಒಂದು ಸೇವೆಯನ್ನು ಸಂಯೋಜನೆ ಮಾಡಿಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ, ಇಲ್ಲಿಯ ಆ ಎಲ್ಲ ಆಯೋಜಕರು ಶ್ರೀಪಾದಂಗಳವರ ಸೇವಾರೂಪವಾಗಿ ಆಯೋಜನೆ ಮಾಡಿರತಕ್ಕಂಥ ಎಲ್ಲ ಭಕ್ತ ಮಂಡಳಿಗೂ ಸಹಿತ ನನ್ನ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ, ಈ ಅತ್ಯಲ್ಪ ಸೇವೆಯನ್ನು ಪರಮ ಪೂಜ್ಯ ಶ್ರೀಪಾದಂಗಳವರ ಅಂತರ್ಗತ ಭಾರತೀಶ ಅಂತರ್ಗತ ಸೀತಾಪತಿ ಶ್ರೀ ವೈಕುಂಠ ರಾಮಚಂದ್ರ ದೇವರಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಸ್ವಾಮಿಗಳವರಲ್ಲೇ ವಿಜ್ಞಾಪನೆ ಮಾಡ್ತೀನಿ. ಯಾಕಂದರೆ ಆ ವೈಕುಂಠ ರಾಮಚಂದ್ರ ದೇವರಿಗೆ ನಮಸ್ಕಾರ ಮಾಡಲಿಕ್ಕೂ ನಮ್ಗೆ ಅಧಿಕಾರ ಇರೋದಿಲ್ಲ. ಹಿಂಗೆ ದೇವರಿಗೆ ಬರೀ ಹಿಂಗೆ ಕೈ ಬಟ್ಟಬೇಕು, ನಾವು ಸ್ವಾಮಿ ಅನುಗ್ರಹ ಮಾಡಿ ನಮಸ್ಕಾರ ಸ್ವಾಮಿ ರಾಮದೇವರಿಗೆ ಮಾಡೋರು ಅವರಷ್ಟೇ ಅಧಿಕಾರಿಗಳು. ನಾವು ಕೈ ಹೀಗೆ ಮಾಡಬೇಕು. ಈ ರೀತಿಯಿಂದ ಪ್ರಾರ್ಥನಾ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಅವಕಾಶವಾಗಿ ಹೆಚ್ಚು ನಾನು ಮಾತಾಡೋದಕ್ಕೆ ಸಮಯ ಹೆಚ್ಚು ತಗೊಂಬೋದಿಲ್ಲ. ಶ್ರೀಪಾದಂಗಳವರ ಅಮೃತೋಪದೇಶವನ್ನು ನಾವೆಲ್ಲರೂ ಸಹಿತ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಶ್ರವಣ ಮಾಡಿ ಉದ್ಧತರಾಗೋಣ ಅಂತ ಹೇಳ್ತಾ, ಶ್ರೀ ಗುರು ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. जन्मकन्या प्रभावत कपिलाहि वनच्छायातमे कृत्या परं सुखं सेवन्ते यत्पदं धीराः तं भजे वल्लभं प्रियः. श्रीगुरुभ्यो नमः. हरिः ओम्. ಶ್ರೀಣಾಂ ಮುದರಾಜ್ಯಾನಾಂ ವಾಚಮತ್ವೋನ್ಭಾವತಿ ಅಂತ ಒಂದು ಸ್ತುತಿವಾಕ್ಯ. ಅರ್ಥ ಏನು ಅಂದರೆ, ಋಷಿಗಳು, ಜ್ಞಾನಿಗಳು, ತಪಸ್ವಿಗಳು ಅವರ ಮಾತು ಆಡಿಬಿಟ್ರೆ ಸಾಕು, ಅರ್ಥ ಕಾಯಿ ಹಿಂದೆ ಬಗ್ಗೆ ಬೇರೆ ತರ್ತಾ ಇದೆ. ದೊಡ್ಡವರು ಆಡಿದ ಮಾತು ಸತ್ಯ ಆಗ್ತದೆ. ಅದು ನಮ್ಮ ಗುರುಗಳ ಒಂದು ವ್ಯಕ್ತಿತ್ವ. ಅವರು ಆಡಿದ ಮಾತಿದ್ದು ಸುಳ್ಳಾಗ್ತದೆ. ಆ ರೀತಿಯಾದಂಥ ವಾಕ್ಸಿದ್ಧಿಯನ್ನು ಹೊಂದಿದಂಥ ನಮ್ಮ ಗುರುಗಳಾಗಿದ್ದರು. ಗುರುಪ್ರೀತಿರ್ಥರು ಅಂತ ನಾಮಕರಣ ಸ್ವೀಕಾರ ಮಾಡಿದ ಮೇಲೆ ಅವರು ಸರ್ವಥಾ ಅವರ ಒಂದು ಮಾತು ವಿಷಾದಂತೆ ಇಲ್ಲ. ಅನೇಕ ಉದಾಹರಣೆಗಳನ್ನು ನಾವು ಕಾಣ್ತೇವೆ. ಬಿಜಾಪುರದಲ್ಲಿ ಬಾಬುರಾವ್ ಕಾರದೊಂದು ಅವರ ಕೇಸ್ ಹಾಕಿ ಒಳಗೆ ಕ್ಲಾಸ್ ಆಗಿದೆ. ನಮ್ಮ ಸ್ವಾಮಿಗಳ ಅತ್ಯಂತ ಭಕ್ತಿಯವರು, ಭಾಳ ವಿಶ್ವಾಸ. ನಮ್ಮ ಸ್ವಾಮಿಗಳು ಒಮ್ಮೆ ಮನೆ ಕರೆದರು, ಪೂಜಾ ಕರೆದರು. ಸಣ್ಣ ಮನೆ ಇತ್ತು. ಸ್ವಾಮಿಗಳು ಮನೆ ಸಂಬಂಧಿಸಿದ ಮನಸ್ಸು ಹೊಡೆದು ಪೂಜಾ ಮಾಡಿದ್ದಾರೆ. ಪೂಜಾ
ಹೋಗೋದು ಕೇಳಿದ್ರು, ಏನೋ ಬಾಬು ನಿನ್ನ ಮನೆ ಸ್ವಂತ ಮನೆ ಅಂತ ಕೇಳಿದ್ರು. ಇಲ್ರಿ ಬಾಡಿಗೆ ಮನೆ ಇದ್ದೆ. ಏನು ಇನ್ನೊಬ್ಬರು ಹೋಗಿ ಬಾಡಿಗೆ ಮನೆ ಇರೋ ಸ್ವಂತ ಮನೆ ಪೂಜೆ ಮಾಡ್ತಾ ಮುಂದೆ ಬರ್ತೇನೆ, ನಿಮ್ಮ ಅಪ್ಪ ರಾತ್ರಿ ಬರ್ತೀನಿ ನಾನು, ಅವ ಸ್ವಂತ ಮನೆ ಯಾರು ಇಲ್ಲೇ ಬರಂಗಿಲ್ಲ ನಾನು. ಅವ್ರು ಆಡಿದ ಮಾತು ಸತ್ಯ ಅಂತ ಹೇಳಿ ಗೊತ್ತುಗಳು ನಮಗೆ ಬಂದಾಗ ಗಮನ ಆಗ್ತದೆ. ಬರೋದಿಗೆ ಅಮ್ಮ ಏನು ಮತ್ತೆ ಉತ್ಪನ್ನ ಬರೋದು ಇದನ್ನ ಕಳ್ಕೊಂಡಿದ್ರು ಏನಂತ ಹೇಳ್ಕೊಳ್ಳೋದು ಉತ್ಪನ್ನ ಇಲ್ಲ ಅಂಥದ್ದು. ಮುಂದೆ ಬರೋ ಹೊತ್ತಿಗೆ ಅವರಿಗೆ ಮನೆ ತಗೊಳ್ಳೋ ಒಂದು ಸೌಭಾಗ್ಯ ಉಂಟು. ಮನೆ ತಗೊಂಡು ಸ್ವಂತ ಮನೆಗಳು ಪೂಜೆ ಮಾಡಿದ್ರು. ದೊಡ್ಡವರ ಮಾತು ಹೀಗೆಲ್ಲ ತಕ್ಷಣದಲ್ಲಿ ಬಲ ಕೊಡ್ತಾರೆ. ಇವತ್ತಿಗೂ ಕೂಡ ಎಲ್ಲ ಕಡೆ ಹೋಗ್ತೀವಿ, ಎಲ್ಲ ಕಡೆ ಕಡೆ ಹೋಗ್ತಾರೆ ನಾವು. ಎಲ್ಲ ಹೊರಾಗ ಬಿಜಾಪುರ ಅದು ಬಾಗಲಕೋಟೆ ಹೆಸರಣೆ ಗುಲ್ಬರ್ಗ ಎಲ್ಲ ಕಡೆ ಹೋಗ್ತೀವಿ. ಇವತ್ತು ಯಾಗಲೇ ಒಂದು 50 ವರ್ಷ ಆದವರು ಬರ್ತಾರೆ. ನಿಮ್ಮ ಗುರುಗಳು ನಮ್ಮ ತಾಯಿ ಕಾಯ್ಕೊಂಡಿದ್ರಿ ನಾವು ಹೇಳ್ತಾರೆ. ಈ ರೀತಿ ಅಂತ ಅವರ ಒಂದು ಅದ್ಭುತವಾಗಿರತಕ್ಕಂಥ ಒಂದು ವಾಕ್ಸಿದ್ಧಿ. ಒಮ್ಮೆ ಶಿವಮೊಗ್ಗದ ಪಾಲ್ಗೊಳ್ಳ ಸಿಸ್ಟರ್ ಕರ್ಕೊಂಡು ಹೋದ್ರು ಪಾಲ್ಗೊಳ್ಳಿ. ಆವಾಗ ಒಬ್ಬ ಪಾಲ್ಗೊಳ್ಳಿ ಮುಗಿದು ಆಮೇಲೆ ಒಬ್ಬ ಗರ್ಭಿಣಿ ಹೀಗೆ ಕೊಡೋ ಬಂದು ಹೇಳಿದ್ರು, ಈಗ ಗಂಡು ಸಹ ಆಗ್ಬೇಕ್ರಿ ನಾವು ವಿಚಾರ ಮಾಡಿ ಕಾಯಿ ಹಾಕಿಬಿಟ್ರು. ಹಾಕಿದ ಮೇಲೆ ತಿರುಗಿ ಬರ್ಬೋದು ಕೇಳಿದ್ರು, ಅಲ್ಲೋ ಮುರಳಿ ದೇಶಪಾಂಡೆ ಮುರಳಿ ಅಂತ ನಾವು ಮುರಳಿ ಆ ಕಾಯಿ ಹಾಕಿಸಿದರೆ ಎಷ್ಟು ತಿಂಗಳಾಗಿದೆ ಅಂತ. 6 ತಿಂಗಳಾಗಿದೆ. ಅಯ್ಯೋ ಮಾರೆ ಮೊದಲೇ ಹೇಳಬಾರ್ದು. 3 ತಿಂಗಳಿಗೆ ಗೊತ್ತಾಗ್ಬಿಡ್ತದೆ, ಗಂಡು ಹಣ್ಣು ಗೊತ್ತಾಗ್ಬಿಡ್ತದೆ. ನೀನು ಗಂಡಾಗಿದ್ದಕ್ಕೆ ಕಾಯಿ ಹೇಳ್ಬಿಟ್ಟು ಹಾಕಿಬಿಟ್ಟು ನಾನು ಹೆಣ್ಣಾಗ್ಬಿಟ್ಟು ಮಾಡೋದು ಅದೇ ಹಾಗೆ ಗಂಡೆ ಆದ ಅಷ್ಟು ಈ ರೀತಿಯಾಗಿ ಗುರುಗಳಾಗಿದ್ದರು. ಯಾವುದೇ ವಿಷಯ ಬರಲಿ ಅವರನ್ನು ಅದರನ್ನೇ ವಾಯುಶುದ್ಧಿ ಮಂತ್ರಗಳನ್ನು ಹೇಳಿ, ಸ್ವಾಮಿ ಹೀಗೆ ಆಪತ್ತು ಬಂದ್ಬಿಟ್ಟದೆ, ಭಾಳ ಕಷ್ಟದಾಗಿದ್ದೇನೆ, ಯಜ್ಞ ವಿಘ್ನವಾದ ಹೇಳಿದರು. ಜನಕ್ಕೆ ಯೋಚನೆ ಆಗಿದ್ದಾನೆ, ಎಲ್ಲ ಪರಿಹಾರ ಅಂತ ಹೇಳಿ ಕಾಯಿ ಕೊಡ್ತಿದ್ರು, ಪರಿಹಾರ ಕಾಯಿ ಕೊಟ್ಟಿದ್ರು, ಎಲ್ಲ ಪರಿಹಾರ ಆಗ್ತದೆ. ಅನೇಕವಾದಂಥ ವ್ಯಾಧಿಗಳು ರೋಗಗಳೆಲ್ಲ ಅವರೆಲ್ಲ ಕೇಳಿದ್ರು, ಸ್ವಾಮಿ ಹೀಗಾಗಿ ನಾನು ಇಷ್ಟು ವರ್ಷದಿಂದ ಭಾಳ ಕಷ್ಟಪಟ್ಟಿದ್ದೇನೆ, ನನಗೆ ಭಾಳ ತಾಪಾಗಿದೆ, ಆ ರೋಗ ಇವರು ಹೇಳಿದ್ರು. ಆವಾಗ ಜನ್ಮಾಧಿವಾದಿ ಹೇಳು ಅಂತ ಹೇಳಿದಾಗ ಮಾಡಿದಾಗ ಎಲ್ಲ ವ್ಯಾಧಿಗಳು ಅವರು ಇದು ಹೋಗ್ಬಿಡ್ತಿದ್ರು. ಅಷ್ಟು ಸಿದ್ಧಿ ಅವ್ರ ಮಾತಿನಿದ್ದದಕ್ಕೆ ವಾಚ ಬರ್ತವನ್ನು ಸಾಕು ದೊಡ್ಡವರ ಆಡದ ಮಾತು ಸರ್ವದ ಅದು ಅಷ್ಟು ತಾನಾಗಿ ಬರ್ತದೆ. ಅಲ್ಲಿಕ್ಕೆ ಇವರೇ ಉದಾಹರಣೆ, ಬರೇ ತುದಿ ಒಳಗಟ್ಟೆ ಹೋಗ್ತೀವಿ ಅಂತಲ್ಲ, ಉದಾಹರಣೆಯನ್ನು ಕಂಡವರಾಗಿದ್ದೇವೆ ನಾವೆಲ್ಲ. ಅವರ ಒಂದು ಮೇಲೆ ಕಂಡವರಾಗಿದ್ದೇವೆ. ಅದಕ್ಕೆ ಹೇಳ್ತು ಏನು ಹೇಳಿದಾಗ, ನಮ್ಮ ಗುರುಗಳ ಇನ್ನೊಂದು ಮಹಿಮಾ ಏನು ಅಂತ ಹೇಳಿದಾಗ, ಅವರು ಯಾವ್ದೇನೋ ಕೇಳ್ತಾರೋ ಅವರು ಕ್ರಾಪ್ ಬಿಡ್ತಿದ್ದಂತೆ ಹೇಳ್ತಾರೆ. ಅವ್ರ ಶಿಷ್ಯರು ಹೇಳ್ತಾರೆ, ನಮ್ಮ ಗುರುಗಳು ನಮ್ಮ ಬಡಿವಿ ವಿಭಜನಾಚಾರ ಅಂತ ಬಿಟ್ಟಿದ್ದಾರೆ, ಇವತ್ತಿಗಿದ್ದ 94 ವರ್ಷ. ಅವ್ರು ಹೇಳ್ತಾರೆ, ನೋಡ್ರಿ ಸ್ವಾಮಿ ನಿಮ್ಮ ಗುರುಗಳು ಯಾರ ಕೈ ಇಟ್ಟರು ಅವ್ರಿಗೆ ತೆರಿಮೆ ಕೂತ್ಬಿಡ್ತು ಅಂತ, ಅದೇ ಜಡ್ಗಿ ಬಿಡ್ತಿರು ಅಂತ ಅಷ್ಟು ಸಿಕ್ಕಾಬಿಡ್ತಿದ್ರು ಅವರು. ಅದಕ್ಕೆ ನಾ ಹೇಳಿದೆ, ಬರೋಬ್ಬರಿ ಇದೆಲ್ಲ ಗುರುಗಳು ನಮಗೆ ಸಾಮರ್ಥ್ಯ ಮಾಡಿದೆ ಅಂದ್ರೆ ನಮಗೆ ಇಟ್ಟು ಜಡಿಗೆ ಹೋಗ್ಬಿಡ್ತಾರೆ ಹೇಳಿದ, ನಮ್ಮ ಜಡಿಗೂ ಹೋಗ್ಬಿಡ್ತೀವಿ ಈ ರೀತಿಯಾಗಿ ಅನುಗ್ರಹ ಇದ್ದರೆ ಹೇಗಿರ್ತದೆ. ಅಡವಿ ಭೀಷಣಾದ ವಿಚಾರವನ್ನು ಹೇಳ್ತಾ ಅವರು ಆಕಾಶವಾಣಿ ಒಳಗೆ ಅಕೌಂಟ್ ಆಫೀಸರ್ ಇದ್ದರು. ಗುಲ್ಬರ್ಗ ಟ್ರಾನ್ಸ್ಫರ್ ಆಗಿತ್ತು ಅವರಿಗೆ. ನಮ್ಮ ಗುರುಗಳಿಗೂ ಗುಲ್ಬರ್ಗ ಟ್ರಾನ್ಸ್ಫರ್ ಆಗಿತ್ತು. ಗೌರ್ಮೆಂಟ್ ಕ್ವಾರ್ಟರ್ಸ್ನಾಗ ಗುರು ಇತ್ತು, ಇದರ ಬದಲ ಮನೆ. ದಿನ ಇವರು ಆಫೀಸ್ಗೆ ಹೋಗ್ಬೇಕು, ಅವರ ಇಬ್ಬರು ಭೇಟಿ ಆಗಿದ್ದಂತೆ. ಆಚಾರ ನಮಸ್ಕಾರ ಅಂತ ಹೋಗ್ಬಿಡ್ತಾರೆ, ಆಚಾರದ ಮಾಡಿದಾಗ ಇದಕ್ಕೆ ಒಂದು ದಿವಸ ಇವರು ಅಂತ ಹೇಳಿದ್ರು, ಏನೋ ಒಡವಿ ಏನೋ ಪಟ್ಟಣ ಮಗ ಭೀಷಣ ಅಂತ. ಹೌದ್ರಿ ಆಯ್ತು ಭೀಷಣ, ಮತ್ತು ಏನು ಮಾಡ್ತೀರಿ? ಹಾಗಾಗಿ ನೋಡಿ ಅಕೌಂಟ್ಸ್ ಆಫೀಸರ್ ಆಗಿದ್ದೀನಿ, ದಿನ ನೀನು ನೋಡ್ತೀನಿ, ಮತ್ತು ಹೆಂಗೆ ನಮ್ಮ ಪಾಠಕ್ಕೆ ಬರೋಂಗಿಲ್ಲ, ಅನೇಕರು ಬರ್ತಾರೆ ಪಾಠಕ್ಕಿಲ್ಲ, ಯಾಕೆ ಬರೋಂಗಿಲ್ಲ ಅಂತ. ಅದರ ನಮಗೆಲ್ಲ ಪಾಠಗಳು ಬಗೆಹರಿಯಾಗಿಲ್ಲ, ನಮಗೆ ಅವ್ರನ್ನೇ ಬರ್ತಾರೆ ಅಷ್ಟೇ ಬರೆಯಾಗಿರ್ತೀರಿ. ಎಲ್ಲ ಜನ ಹೋಗಿ ನಮ್ಗೆ ಅದರಿಂದ ಯುದ್ಧ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿನಿ. ಇಲ್ಲ ನಾಡಿಂದ ಬಾನೆ ಮತ್ತು ಹೇಳಿದ ದೊಡ್ಡವರು ಅವ್ರ ಅಪ್ಪನ ಫ್ರೆಂಡ್ಸ್ ಬಂದವರು ಹೇಳ್ಕೊಂಡ್ರೆ ಹೆಂಗೆ ಬಿಡ್ತಾರೆ ಅವರು ಬರಲಿ ಹೆಚ್ಚು ಬಂದು ಕೂದು 1 ವಾರ ಬಂದು ಕೂತ್ಬಿಟ್ರು. ಆಮೇಲೆ ಮುಂದಾದ ಹೇಳಿದ್ರು, ನಮಗೇನು ಜನ ಹೋಗಿರ್ರಿ, ನಾಳಿಂದ ಬರೋಂಗಿಲ್ಲ, ಬಾ ಜನ ಹೋಗಲಿ ಬಿಡ್ಲಿಕ್ಕೆ ಬೀಳ್ತದಿಲ್ಲೋ ಬಂದು ಕೊಡು, ನಿರ್ಮ ಎಲ್ಲ ಬಂದ್ಕೊಂಡಿರ್ತಾರೆ.
ಒಂದು ತಿಂಗಳಾದ್ಮೇಲೆ ಏನು ಭಾಷೆ ಹೆಂಗೆ ಅನಿಸ್ತದೆ ಈಗ ಸ್ವಲ್ಪ ಬೆಳಗ್ಗೆ ಅರ್ಥ ಆಗಿರ್ತಿದೆ ಅಂತ ಹೇಳಿದ್ಮೇಲೆ ಮತ್ತೆ ಅರ್ಥ ಆದ್ಮೇಲೆ ಮತ್ತೆ ಆ ಕ್ರಾಪ್ ಇಟ್ಟಿಲ್ಲ ಅದನ್ನು ತೆಗಿಬಿಡು ತೆಗಿಬಿಟ್ರು ಅವ್ರಿಗೆ ಕಬ್ಬಿಯಾಗೋಣ ಬದುಕು ಮಾಡಿದವರು ವಿಶ್ವನಾಚಾರ್ಯ. ಹೀಗಾಗಿ ಆ ಬಡವಿ ವಿಶ್ವನಾಚಾರ್ಯ ಅಂತಕ್ಕಂಥ ವ್ಯಕ್ತಿ ಮಧ್ಯ ಆಚಾರ ಇಲ್ಲ ವಿಚಾರಗಳ ಏನಿಲ್ಲ ಹಂಗೆ ಇದ್ರು ಎರಡು ಹೆಂಡತಿಗಳು ಹಾಗೆ ಇದ್ರು. ಆಮೇಲೆ ಒಂದಿನ ಒಂದು ವರ್ಷ ಆಯ್ತು ಅವರಲ್ಲಿ ಗುಲ್ಬರ್ಗದೊಳಗೆ ಒಂದಿನ ಅವರಿಗೆ ಒಂದು ಕಾಂಪೌಂಡು ನಮ್ಮ ಒಂದು ನಾರಾಚಾರ ಬಂದು ಒಂದು ಉದುರಾಗ್ಬಿಟ್ರು 9 ಉದುರಾಗ್ಬಿಟ್ರು. ನೀನು ಹೆಂಡತಿ ಕರೀತಿದ್ರು 9 ವರ್ಷ ಸಿರಿಬಿಟ್ರು. ನಾಳೆಯಿಂದ ಏನ ಮಡಿಲೆ ಪೂಜೆ ಮಾಡ್ತಕ್ಕಂಥದ್ದು ವೈದ್ಯ ಮಾಡಿ ಹೋಗ್ತಕ್ಕಂಥದ್ದು ಒಂದು ಬಣ್ಣ ಮಾಡೋದು ಹೇಳಿದ್ರು. ಹಂಗೆ ಮಾಡಿದ ಬ್ರಾಹ್ಮಣ. ಆಮೇಲೆ ಭಾಗವತ ಪಾಠ ಹೇಳಿದ್ದು ಭಾಗವತ ಭಕ್ತಿ ಸುರಳಿತವಾಗಿ ಹೇಳ್ತಾರೆ ಅವರು ವಿಶ್ವನಾಥ ಜೋರ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅಷ್ಟು ಸಾಮರ್ಥ್ಯ ಕೊಟ್ಟಂದ್ರೆ ಅವರ ಗುರುಗಳ ಆಶೀರ್ವಾದದ ಒಂದು ಫಲ ಏನದ ಅಂತ ನಮ್ಗೆ ಗೊತ್ತಾಗುತ್ತೆ. ಅಷ್ಟು ಅವರ ತಪಸ್ಸಿನ ಒಂದು ಫಲವನ್ನು ಅವರ ಸಾಮರ್ಥ್ಯವನ್ನು ನಾವೆಲ್ಲ ಕಾಣುವಂಥವರಾಗಿದ್ದೇವೆ. ಮುಂದಿನ ವಿಷಯ ಮಹಾತ್ಮನಾಡ. ಶಬ್ದಗೌಪನಿಷತ್ತಿನಲ್ಲಿ ಸಂವರ್ಗ ವಿದ್ಯಾ ಅಂತ ಒಂದು ವಿದ್ಯಾ ಅಂದರೆ ಸಂವರ್ಗ ಅಂದರೆ ಮುಖ್ಯ ಪ್ರಾಣದೇವರು ಅರ್ಥ. ಆ ಮುಖ್ಯ ಪ್ರಾಣದೇವರು ಎಲ್ಲಕ್ಕೂ ಸರ್ವದ ಜಗತ್ತಿನ ಎಲ್ಲ ವಾರಗಳಿಗೂ ಅವರೇ. ಈ ಬ್ರಹ್ಮಾಂಡಕ್ಕೆ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಬ್ರಹ್ಮದೇವರ ಅಧ್ಯಕ್ಷ ಇದ್ದಂಗೆ, ಬ್ರಹ್ಮದೇವರು ರಾಷ್ಟ್ರಪತಿ ಇದ್ದಂಗೆ, ಇವರು ಪ್ರೈಮ್ ಮಿನಿಸ್ಟರ್ ಇದ್ದಂಗೆ. ಭಗವಂತದ್ದು ಸೂಪರ್ ಪ್ರೈಮ್ ಮಿನಿಸ್ಟರ್, ಸೂಪರ್ ಅಧ್ಯಕ್ಷ. ಆಮೇಲೆ ಈ ವ್ಯವಹಾರಗಳ ಸರ್ವದ ಮುಖ್ಯ ಪ್ರಾಣದೇವರೇ ಮುಖ್ಯರಾಗಿರತಕ್ಕಂಥ ಎಲ್ಲ ಕಾರ್ಯ ಅವರೇ ಮಾಡೋದು. ಬ್ರಹ್ಮದೇವರು ಅದೇ ಸಾಮರ್ಥ್ಯ ಇತ್ತು, ಪ್ರಾಣದೇವರಾಗಿ ಮುಖ್ಯ ಪ್ರಾಣ ಆಗಿದ್ದಾರೆ. ಅವ್ರು ಪ್ರೊಫೆಷನ್ ಆದ ಹೀಗಾಗಿ ಅವರು ಅಧ್ಯಕ್ಷರಾಗಬೇಕು. ಅದಕ್ಕೆ ಈಗ ಕಂಪನಿಗೆ ಚೇರ್ಮನ್ ಇರ್ತಾನೆ, MD ಇರ್ತಾನೆ. MDನೇ ಎಲ್ಲ ಕೆಲಸ ಮಾಡಿ ಚೇರ್ಮನ್ ಸುಮ್ಮನೆ ಇರ್ತಾನಷ್ಟೇ, ಎಲ್ಲ ಸ್ವಭಾವ ಇರ್ತದೆ. ಆದರೆ MDನೇ ಎಲ್ಲ ಕೆಲಸ ಮಾಡಿ ಹಾಗೆ ಇವರು MD ಇದ್ದಂಗೆ ಯಾರು ಮುಖ್ಯ ಪ್ರಾಣದೇವರು ಅವರ ಸಾಮರ್ಥ್ಯವನ್ನು ಹೇಳುವಂತಹ ಒಂದು ವಿದ್ಯೆಯನ್ನು ಹೇಳುವಾಗ ಅವರೆಲ್ಲ ಮುಖ್ಯ ಪ್ರಾಣದೇವರಿಗೆ ಸಮಸ್ತವಾದಂತಹ ಅಧಿಕಾರ ಉಂಟು. ಎಲ್ಲ ಇಂದ್ರಿಯಗಳು ಕೂಡ ಅವರ ಅಧೀನವಾಗಿವೆ. ಯಾವ ಸರ್ವದಾ ಇಂದ್ರಿಯಗಳೆಲ್ಲವುಗಳು ಕೂಡ ಮುಖ್ಯ ಪ್ರಾಣದಲ್ಲಿ ಯಾವುದೇ ಕೆಲಸ ಮಾಡಲಾರು ಅನ್ನೋ ವಿದ್ಯೆಯನ್ನು ಹೇಳುವಾಗ ಒಂದು ಕಥೆ ಹೇಳ್ತಾರೆ ಬರೋಣ. ಮುಖ್ಯ ಪ್ರಾಣದೇವರ ಸಮರ್ಗ ವಿದ್ಯೆಯನ್ನು ಹೇಳುವ ಸಂದರ್ಭ ಏನು ಬಂತು ಅಂತ ಹೇಳಿದ ಜಾನಶ್ರುತಿ ಅಂತ ಇಲ್ಲ ಪೌತ್ರಾಯಣ ಅನ್ನೋ ಹೆಸರು, ಹೆಸರು ಅಡ್ಡೆಸರು ಪೌತ್ರಾಯಣ ಹೆಸರು. ಅವ ರಾಜನಾಗಿದ್ದ, ಶುದ್ಧಾವಂತನಾಗಿದ್ದ, ಎಲ್ಲ ಅತ್ಯಂತ ಆಚಾರ ವಿಳವರಾಗಿದ್ದ, ಸಾಕಷ್ಟು ಅಧ್ಯಯನ ಮಾಡಿಕೊಂಡಿದ್ದ. ಒಮ್ಮೆ ಅವ ಏನಂತ ಹೇಳಿದಾಗ ಮಾಡಿ ಬ್ಯಾಸಿಗೆ ದಿವಸ ಸಂಜೆ ಮುಂದೆ ಮಾಡಿಗೆ ಮೇಲೆ ಬರ್ಬಾರ್ದು ಕಾಲದಲ್ಲಿ ಸ್ವಲ್ಪ ಗಾಳಿ ಬರಲಿ ಅಂತ ಬಿಸಿಲು ಭಾಳ ಇತ್ತು. ಆವಾಗ ಸಂಜೆ ಮುಂದೆ ಹೋಗೋ ಬರ್ಕೊಂಡಾಗ ಮೇಲೆ ಹಂಸಗಳು ಹಾರಿ ಹೋಗ್ತಾ ಇತ್ತು. ಅನೇಕ ಹಂಸಗಳು ಹಿಟ್ಟು ಹೋಗ್ತಾ ಇತ್ತು. ಒಂದು ಹಂಸ ಮುಂದೆ ಬಂತು, ಇವ್ರು ಬರ್ಕೊಂಡು ಮೇಲೆ ಬಂದು ಗೆದ್ದಿತ್ತು. ಹಿಂದಿದ್ದ ಹಂಸ ಹೇಳಿದ್ರು, ಹೋಗ್ಬೇಡ ಅಲ್ಲೇನ. ಅವ ಜಾನಶ್ರುತಿ ಅವನ ಪ್ರಭಾವ ಬಾಳದ, ಅವನ ಧರಿಸ್ತು ಆಕಾಶ ಮಾಡ್ತದೆ, ಸತ್ತು ಹೋಗ್ತಿದ್ದು ಹೇಳಿದ್ರು. ಹಿಂದಿನ ಹೌಸ ಮುಂದಿನ ಹೌಸಕ್ಕೆ ಹೇಳಿದ್ರು, ಸತ್ತು ಹೋಗ್ತಿದ್ದೆ ಜಾಗಿದ್ದೇ ಇರು, ಚಾಪಡಿದ ನಿನಗೆ ಅವನ ಕರೆಂಟ್ನೇ ಚಾಪಡಿತದೆ, ಹೋಗ್ಬೇಡ ಅಂತ ಹೇಳಿ. ಆ ಸಣ್ಣ ಹೌಸ ಹೇಳಿದ್ದು ಯಾರು ಅಂತ ಹೇಳಿದ್ರು. ರೈಕೋನಾಗಿದ್ದಾನೆ, ರೈಕೋ ಅಂತ ಹೇಳ್ಬಿಡ್ತಿದ್ದೆ. ರೈಕೋ ಹೋಗಿದ್ದಾನೆ, ಅವನಾಗಿದ್ದಾನೆ ನೀವು ಅಂತ ಹೇಳಿದ್ರು. ಹಾರು ಹೋಗ್ಬಿಡ್ತು, ಚಂದವನ್ನಾರೆ ಹಾರು ಹೋಗ್ಬಿಡ್ತು. ಏನೋ ಆಗಿರಲಿಲ್ಲ ಹಂಸ ಬಗ್ಗೆ. ರಾಜಾಗೆ ಪಕ್ಷಿಗಳ ಪಾಠ ಬಂದಿತ್ತು ಪೌತ್ರಾಯಣ. ಅವಾಗ ಅಪ್ಪ ನಾನು ಭಾಳ ಜ್ಞಾನಿ ತಿಳ್ಕೊಂಡು ನಾನು ಸುಧಾ ಪಂಡಿತ ತಿಳ್ಕೊಂಡ್ಬಿಟ್ಟೇನೆ. ನಾನು ನನ್ನ ಮ್ಯಾಲೆ ಹಾರು ಹೋಗೋದು ಹಾಕಿ ನನಗೆ ಕಿಮ್ಮತ್ತಿರಲಿಲ್ಲ ಅಂತ ನಾನು ತಿರಸ್ಕಾರ ಮಾಡಿ ಹೋಗ್ಬಿಡ್ತಿರೋದು. ಯಾರು ರೈಕ್ವಾ ಅಂತೇಳಿ ಹುಡುಗರು ಕೇಳಿಸ್ ನಾವು ಕರೆದ ರೈಕ್ವಾರ ಹುಡುಗ ಬರೀತಾರೆ ನಾವು. ಇವರೆಲ್ಲ ರೈಕ್ವಾ ಸಾಮಾನ್ಯ ಪಂಡಿತರಿದ್ದಾರೆ, ಒಂದು ಗುಡಿಯಾಗಿರ್ತದೆ, ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಹುಡುಗಿದರು ಎಲ್ಲಿ ಬಂದು ಹೇಳಿದ್ರು, ಎಲ್ಲಿ ಸಿಗಲಿಲ್ಲ ಅಂತಂದ್ರು. ಏನು ನೋಡಿದ್ರಿ ನೀವು? ಮಠ ನೋಡಿದ್ವಿ, ಗುಡಿ ನೋಡಿದ್ವಿ, ದೊಡ್ಡ ಮನೆ ನೋಡಿದ್ವಿ, ಎಲ್ಲಿ ಸಿಗಲಿಲ್ಲ. ಮತ್ತು ಒಣಗಾರ ಹುಡ್ಕೊಂಡ್ ಹೇಳಿದ್ರು, ಒಣಗಾರ ಹುಡ್ಕೊಂಬರ್ರಿ ಮತ್ತೆ ಕಳಿಸೋರು. ಹೋದ್ರು, ಒಂದು ಎಲ್ಲ ಕೇಳಿದವ್ರು, ನೀ ರೈಕ್ ಬಂದಿಲ್ಲ, ಎಲ್ಲ ಕೇಳಿದು ಹೋಗ್ಬೋದು. ನೀ ರೈಕ್ ಗಂಡಲ್ಲೇ ಕೇಳ್ಬೋದು, ರೈಕ್ ಬಂದ ಎಲ್ಲ ಗಡಿಗೆ ಒಂದು ಚಗಡಿ ಹಾಗೆ ಮುಗಿಸ್ಕೊಳ್ತ ಮೇನೆ ಹೆಜ್ಜಾಗಿದ್ದು ಸುರಿಸ್ತಿದ್ದ. ಅದು ಅತ್ಯಂತ ಹತ್ರ ಹೋಗ್ಬಾರ್ದು ಹಂಗಿತ್ತು ಅವನು. ಅವಾಗ ಮತ್ತೆ ರೈಕ್ ಬಂದಿದ್ದ, ಹೌದಂತ ರೈಕ್ ಬಂದ ಅಂತ ಹೇಳಿದ. ಮತ್ತು ನಮ್ಮ ರಾಜ ಕರೀತಾನೆ, ಬಾ ಯಾಕೆ ಬರ್ಲಿಲ್ಲ, ನಾನು ಬರೀ ಹೋದ ಬರೀ ಅದಕ್ಕೆ ಅವಾಗೇನು ಗಡಿ ರಾಜನೇ ಹೋದಲ್ಲಿ ಹೋಗಿ ಅವನು ಹೇಳ್ದ, ನಮ್ಮ ಅರಮನೆ ಬರಬೇಕು, ಬರೋಂಗಿಲ್ಲ ಅಂತ ಹೇಳ್ದ. ಅಪರೋಕ್ಷ ಜ್ಞಾನ ಇದ್ದ, ಅಂತ ಅವತ್ತು ಪ್ರಾಪ್ತಕರ್ಮ ಹಂಗಿತ್ತು. ಅವನು ಮಹಾ ಜ್ಞಾನಿ ಇದ್ದ, ಪ್ರಾಪ್ತಕರ್ಮ ಹಂಗಿತ್ತು. ಅದಕ್ಕೆಲ್ಲ ಅನುಭವ ಮಾಡೋದು ನಮಗೆ ಅದರಿಂದ ದುಃಖ ಇಲ್ಲ ಏನೋ ನಾವು
ನನಗೆ ಇಂಥ ಜನ್ಮ ಬಂದದ ಈ ಗಂಜಾಗ್ಯಾವು ಕಲಿತದೆ ಏನು ದುಃಖ ಇಲ್ಲ ಬರಕ್ಕಿಲ್ಲ ಬರಂಗಿಲ್ಲ ಅಂದ್ರೆ ರಾಜ ಹೋಗ್ಕೊಂಡು ಒಂದು ಕುದುರೆಗಳನ್ನು ಆನೆಗಳನ್ನು ತಗೊಂಡೋಗಿ ಬಟ್ಟ ಕೊಡ್ತೀನಿ ದಕ್ಷಿಣ ಕೊಡ್ತೀನಿ ಬಾ ಅಂತ ಹೇಳಿದ ಮನೆಗೆ ಬಾ ಅಂತ ಹೇಳಿದ. ಯಾಕಂದ್ರೆ ಮೋಸಬೇಕು ಹೇಳಿದ್ದಾರೆ ರೈತ ಬಾ ಅಂತ ನಮ್ಮ ಮಹಾಜ್ಞಾನ ಹೇಳಿಬಿಟ್ಟಿದ್ದು. ಅವನಿಂದ ಧರ್ಮ ಹೋಗ್ಬೇಕು ಅಂತ ಅವನ ಒಂದು ಹಂಬಲ ಒಂದು ಉತ್ತರಾಯಣ ಅಂತ ಬರಲಿಲ್ಲ. ಮತ್ತೆ ಮನೆಗೆ ಹೆಚ್ಕೊಂಡು ಹೋದ. ಆಮೇಲೆ ಬಂದು ಸಮರ್ಕ ವಿದ್ಯೆಯನ್ನು ಬೋಧನ ಮಾಡಿದ. ಸಮರ್ಕ ವಿದ್ಯೆಯನ್ನು ಮುಖ್ಯ ಪ್ರಾಣದೇವರ ಮೇಲೆ ಹೇಳುವ ಸಮರ್ಕ ವಿದ್ಯೆಯನ್ನು ಬೋಧನ ಮಾಡಿದ ಅಂತ ಹೇಳಿ ಮುಖ್ಯ ಪ್ರಾಣದೇವರ ಜೀವಂತ ಮತವನ್ನು ಅವರ ಸರ್ವ ಇಲ್ಲಿ ಜ್ಞಾಪಕತ್ವವನ್ನು ಬೋಧನ ಮಾಡುವಂತಹ ಒಂದು ವೃತ್ತಾಂತವನ್ನು ಆ ದೈಹಿಕ ವೈದ್ಯರವಣಿಗೆ ಹೇಳಿದ ಅನ್ನೋದು ಹೇಳಿದ ಈ ಸಮರ್ಕ ವಿದ್ಯೆ ಅಂತ ಕರೀತಾರೆ. ಸಮರ್ಕ ಏನೋ ಎಲ್ಲ ಸಮಾನಕರ್ತೃತ್ವ. ಸಮಾನಕರ್ತ ಮುಖ್ಯವಾಗಿ ಭಗವಂತ, ಅದಕ್ಕೆ ಮೂಲಭೂತವಾಗಿ ಮುಖ್ಯ ಪ್ರಾಣದೇವರು, ಅದಕ್ಕೆ ಪೂರ್ವಭಾವಿಯ ಅದು ಸರ್ವತ ಎಲ್ಲ ಇಂದ್ರಿಯಗಳನ್ನು ಕೂಡ ಅವರು ಹಳೆಯ ಕಾಲದಲ್ಲಿ ತಮ್ಮೊಳಗೆ ಹಾಕಿಕೊಳ್ಳುವ ಸಾಮರ್ಥ್ಯ ಮುಖ್ಯ ಪ್ರಾಣದೇವರು ಬ್ರಹ್ಮದೇವರಿಗೆ ಮುಖ್ಯ ಪ್ರಾಣದೇವರಿಂದ ಸಮರ್ಕ ವಿದ್ಯಾಪದೇವರು ಮುಖ್ಯ ಪ್ರಾಣದೇವರು ಅನ್ನುವಂಥ ಮಾತನ್ನು ಉಪನಿಷತ್ತು ನಮಗೆ ಹೇಳಿಕೊಡೋದಾಗಿದೆ. ಶ್ರೀ ಗುರು ಗೌರವ ಇವತ್ತು ಭಾಗವತದಲ್ಲಿ ವಿವರಣಾತ್ಮಕ ಭಗವಂತ ದೇವಹೂತಿಯನ್ನು ದೇವಹೂತಿ ಹೇಳುವಂತವನಾಗಿ ನೀವು ದೇವಹೂತಿ ನನ್ನ ಬಿಟ್ಟು ಸರ್ವೋತ್ತಮ ಜಗತ್ತಿನಲ್ಲಿ ಯಾರೂ ಇಲ್ಲ. ಮತ್ತು ಯಾರು ವಾದಿವಾದವಯಂ ನನ್ನ ಭಯದಿಂದ ವಾಯು ಎಲ್ಲ ಕಡೆ ಗಾಳಿ ಬಿಡ್ತಾನೆ. ಎಲ್ಲೇ ಇರಲಿ ಪ್ರಾಣಿಗಳು ಬಿದ್ದಾಗಿರಲಿ, ಮೇಲಿರಲಿ, ಒಳಗಿರಲಿ, ಹೊಂದಿರಾಗಿರಲಿ ನನ್ನ ಆದ್ಯೆಯಿಂದ ಭಗವಂತವರಿಗೆ ವಾಯುವನ್ನು ಸಪ್ಲೈ ಮಾಡ್ತಾನೆ. ಮತ್ತು ಸೂರ್ಯ ದೇವತೆ ಬಂದು ಭಯ ಆದ ಸೂರ್ಯ ನೀನು ಸಂಚಾರ ಮಾಡಲೇಬೇಕು. ಅವನು ನನ್ನ ಭಯ ಅವನಿಗೆ ಅದೊಂದು ಸಂಚಾರ ಎಂದೂ ಕೂಡ ಸರ್ವತಾ ಹಾಗಾಗಿಲ್ಲ, ಸಂಚಾರ ಮಾಡಲೇಬೇಕು. ಮತ್ತು ವರ್ಷದ ಇಂದ್ರೋ ಹತ್ಯಗ್ನಿ ಇಂದ್ರ ಬಳಿ ಕರೆದ ನನ್ನ ಭಯದಿಂದ ಕೇಳಿದ್ದೇನೆ. ಆಗ ನಾನು ಕೇಳಿದ್ದೇನೆ, ನಾನು ಅಗ್ನಿ ಸುಡ್ತಾನ ನನ್ನ ಭಯದಿಂದ. ಯಮ ನನ್ನ ಭಯದ ಅವನ ಕೆಲಸ ಮಾಡ್ತಾ ಇದ್ದಾನೆ, ಏನು ಸಮಾನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಭಗವಂತ ತತ್ವಗಳು ಎಷ್ಟು ಅಂತ ಹೇಳ್ತಾರೆ. ತತ್ವ ಸಂಖ್ಯಾನ ಅಂತ ಒಂದು ಗ್ರಂಥ ನಿರ್ಮಾಣ ಮಾಡಿದಾಗ ಕವಿರ ಭಗವಂತ ತತ್ವಗಳು ಹೆಚ್ಚು ಅನ್ನುವಂಥ ಮಾತನ್ನು ಹೇಳುವಂಥವನಾಗಿ ನೋಡುವುದು. ತತ್ವಗಳು ಅನೇಕ ವಿಧವಾಗಿವೆ ಹೇಳ್ತಾ ಇದ್ದೇನೆ ಅಂತ ಹೇಳೋ ಪೂರ್ವದಲ್ಲಿ ದೇವರು ಬಂದು ಪ್ರಶ್ನೆ ಮಾಡಿದ್ದೇನೆ, ನಡುವೆ ಪ್ರಶ್ನೆ ಮಾಡಿದ್ದೆ ಅಲ್ಲ ಭಗವಂತ ನೀನು ಪ್ರಗತಿ ಪುರುಷ ಅಂತ ಹೇಳಿದೆ. ಈ ಪ್ರಗತಿಯನ್ನು ಲಕ್ಷ್ಮೀದೇವಿ ಅಂತ ಅದು ಅಥವಾ ಜಡ ಪ್ರಗತಿ ಅಂತ ಅದು ಈ ಪ್ರಗತಿಯ ಲಕ್ಷಣಗಳೇನು ಅದು ಪ್ರಶ್ನೆ ಮಾಡಿದಾಗ ಹೋದ ಲಕ್ಷ್ಮೀದೇವಿಯ ಅಥವಾ ಪ್ರಗತಿ 3 ವಿಧವಾಗಿದೆ, 3 ಪ್ರಕಾರವಾಗಿದೆ. ಬಂದೇನು ವ್ಯಕ್ತ ಅವ್ಯಕ್ತ ಈ 3 ವಿಧದಂತ ಒಂದು ಪ್ರಗತಿಯ ಲಕ್ಷಣಗಳಿವೆ. ಲಕ್ಷ್ಮೀದೇವಿ 3 ರೂಪಗಳು ಯಾವುವು? ವ್ಯಕ್ತ ಅವ್ಯಕ್ತ ಅಂದರೆ ಪ್ರಳಯ ಕಾಲದಲ್ಲಿ ಭಗವಂತ ಸಾಹಿತ್ಯದಲ್ಲ ಸರ್ವತ ಲಕ್ಷ್ಮೀದೇವಿಯಾಗಿ ಯಾವ ಸೃಷ್ಟಿ ಕಾರ್ಯ ಮಾಡೋಂಗಿಲ್ಲ. ಅವ್ಯಕ್ತ ಅನ್ನುವಂಥ ಲಕ್ಷ್ಮೀದೇವಿಯ ರೂಪ ಇದು. ವ್ಯಕ್ತ ಅಂದರೆ ಸೃಷ್ಟಿಕಾರ ಆರಂಭ ಆದ ಭಗವದ್ಗೀತೆಯಿಂದ ಸೃಷ್ಟಿ ಮಾಡೋದು ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಸೃಷ್ಟಿ ಮಾಡಬೇಕು ಇಚ್ಛೆ ಉಳ್ಳಂತಹ ಒಂದು ಅವಸ್ಥೆ ವ್ಯಕ್ತ. ಮುಂದೆ ವ್ಯಕ್ತ ಅಂದ್ರೇನು ಮೊದಲ ಕಾರ್ಯಗಳನ್ನು ನಿರ್ವಾಹ ಮಾಡುವಂತಹ ಒಂದು ಸಾಮರ್ಥ್ಯ ವ್ಯಕ್ತ ಅಂತ ಹೇಳ್ತಾರೆ ಲಕ್ಷ್ಮೀದೇವಿ ರೂಪಗಳು. ಅದರಂತೆ ಪ್ರಕೃತಿಯು ಕೂಡ ಅದೇ ರೀತಿಯಾಗಿದೆ. ಅದು ಜಡ ಪ್ರಕೃತಿಯು ಕೂಡ ಪ್ರಧಾನ ರೂಪ ಪ್ರಧಾನ ಅಂತ ಕರೆದಾಗ ಅದು ಅವ್ಯಕ್ತ ಅಂತ ಹೇಳಲ್ಪಡೋದಾಗಿದೆ. ಉಪಾದಾನ ರೂಪವಾದಾಗ ವ್ಯಕ್ತ ಮತ್ತು ತತ್ವಗಳು ನಿರ್ಮಾಣವಾದಾಗ ವ್ಯಕ್ತ ಅಂತ ಒಳಗೆ ಕರೆದಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಲಕ್ಷ್ಮೀದೇವಿಗಿಂತ ಅನುಭವವಾಗಿರುವಾಗ ಮುಂದೆ ಭಗವತ್ ಸೃಷ್ಟಿ ಮಾಡುವಂಥವನಾಗಿ ಭೂತಗಳ ಸೃಷ್ಟಿಯನ್ನು ಮಾಡುವಂಥವನಾಗಿದ್ದಾನೆ. ಮತ್ತತ್ವ, ಅಹಂಕಾರ ತತ್ವ, ಅದರಲ್ಲಿ 3 ವಿಭಾಗಗಳು. ವೈಕಾರಿಕ, ತಾಮಸ ಅಂತ ಹೇಳಿ ವೈಕಾರಿಕದಿಂದ ಒಂದು ಮನಸ್ಸನ್ನು ಸೃಷ್ಟಿ ಮಾಡೋದು ಭಗವಂತ. ಮನಸ್ಸಕ್ಕೆ ವಿಕಾರ ಹೊಂದದು, ಅನೇಕ ವಿಕಾರ ಮನಸ್ಸಿಗೆ ಕ್ಷಣ ಬದಲಾಗುತ್ತದೆ. ಮನಸ್ಸಿನಷ್ಟು ವಿಕಾರ ಹೊಂದುವಷ್ಟು ಇನ್ನೊಂದು ಜಗತ್ತ ಯಾವುದೂ ಇಲ್ಲ. ಈಗಿನ ಮುಂಚೆ ಇನ್ನೊಂದು ಕ್ಷಣಕ್ಕಿರಂಗಿಲ್ಲ. ವೈಕಾರಿಕದಿಂದ ಹುಟ್ಟಿದ್ದರಿಂದ ದೇಶಾಂಕಾರದ ಇಂದ್ರಿಯ ಹುಟ್ಟಿದವು, ಇಂದ್ರಿಯಗಳೆಲ್ಲ ತಾಮಸದಿಂದ ಭೂತಗಳು ಹುಟ್ಟಿದವು ಅಂತ ಹೇಳ್ತಾರೆ. ತಾಮಸಾಂಕಾರ ಹೆಂಗೆ ಹುಟ್ಟಿದವು, ಉತ್ಪತ್ತಿ ಹೆಂಗಾತು ಅಂತ ಹೇಳ್ತಾ ಭಗವಂತ ಹೇಳ್ತಾ ಇದ್ದಾನೆ. ಭಗವಂತ ಒಂದು ಶಬ್ದ ಹುಟ್ಟಿತು. ಶಬ್ದ ಅದು ಬುಧಾಕಾಶದ ಒಂದು ಧರ್ಮ ಗುಣ. ಆಕಾಶದ ಧರ್ಮ ಶಬ್ದ ಹುಟ್ಟಿತು. ಅದರಿಂದ ಆಕಾಶ ಹುಟ್ಟಿತು. ಅದಕ್ಕೆ ಕೇಳಿಕ್ ಬೇಕಲ್ಲ, ಅದೇ ಸುಳಿಂದ್ರಿ ಹುಟ್ಟುವಂಥದ್ದಾಗಿದೆ. ಶಬ್ದ ಲಕ್ಷಣ ಏನು? ಅರ್ಥ ಪ್ರತಿಪಾದಕತ್ವ. ಒಂದು ಆಡಿದಾಗ ಅರ್ಥ ಆಗಬೇಕಂತೆ. ಅದಕ್ಕೋಸ್ಕರವಾಗಿ ಬರೀ ಮುಂದೆ ಅರ್ಥ ಆಗಿಲ್ಲ, ನಾನು ಮುಂದಾಗ ಅರ್ಥ ಆಗಬೇಕು. ಶಬ್ದ ಅರ್ಥ ಪ್ರತಿಪಾದಕತ್ವ ಶಬ್ದದ ಲಕ್ಷಣವಾಗಿ ತಿಳಿಯಬೇಕು. ಆಕಾಶ ಲಕ್ಷಣ ಏನು? ಗಗನಾದೃತ್ತಂ ಅವಕಾಶಾದೃತ್ತಂ. ಅವಕಾಶ ಬಿಟ್ಟು ನಮಗೆಲ್ಲ ಅಡ್ಡಾಡಿ ಬರ್ಲಿಕ್ಕೆ ಎಲ್ಲ ಆಕಾಶ ಬರುತ್ತೆ. ಎಲ್ಲ ಸಾಲಿಡ್ ಅಡ್ಡಾಡಿ ಹೋಗ್ತಾವೆ, ಓದಿ ಬರೋಂಗಿಲ್ಲ.
ಬೆಟ್ಟ ಹತ್ತೀವಿ, ಒಳಗೆ ಬರ್ತೀವಿ, ಹೊರನ ಹೋಗ್ತೀವಿ, ಇದೆಲ್ಲ ಆಕಾಶದ ಕಾರ್ಯ, ಅವಕಾಶಾಸ್ತ್ರಗಳು. ಮತ್ತು ಪ್ರಾಣಾಪಾನಾದಿ ಇಂದ್ರಿಯಗಳಿಗೆ ಕಾರ್ಯ ಮಾಡುವಂತಹ ಒಂದು ಕಾರ್ಯವನ್ನು ಮಾಡಬೇಕು. ಪ್ರಾಣ ಒಳಗೆ ಹೋಗಲ್ಲ, ಆಕಾಶದಲ್ಲಿರ್ತಕ್ಕಂಥ ನಾಯಿ ಆಕಾಶದ ಕಿರಣ ಒಳಗೆ ಕೊಳ್ಳದ ಅದಕ್ಕೇನೋ ವಾಯು ತೋಳಿ ಬಿಡುದು, ಅಪಾನ ಹೊರಗೆ ಹೋಗ್ತದೆ, ಅದು ಅವಕಾಶ ನಿಮಿತ್ತವಾಗಿ ಈ ರೀತಿಯಾಗಿರ್ತಕ್ಕಂಥ ಪ್ರಾಣಪಾನಗಳಿಗೆ ಅವಕಾಶ ಹೊರಬಿಡುವಂತಹ ಒಂದು ಕಾರ್ಯವನ್ನು ಆಕಾಶ ಮಾಡ್ತಾ ಇದೆ. ಆಕಾಶದ ಸ್ಪರ್ಶ ಹುಟ್ಟಿತು. ಸೃಷ್ಟಿ ಮಾಡುವಾಗ ಒಂದು ವಿಚಿತ್ರ ಭಗವಂತ ಹಾಕಿಬಿಟ್ಟಂತ ಸಂಪ್ರದಾಯ ಹೇಗಿದೆ. ಈ ದೇವ ಸೃಷ್ಟಿ ಮಾಡಬೇಕಾದ್ರೆ ದೇವರ ಬಂದು ಹುಡ್ತೇವೆ, ಅದು ಥರ ಬಂದು ಹುಡ್ತೇವೆ, ಬರ್ಸ್ಬೇಕು. ಘಟ ಬಂದು ಹುಡ್ತೇವೆ ಅಥವಾ ಘಟ ಥರ ಬಂದು ಹುಡ್ತೇವೆ ಅಂತಂದಾಗ ಸಾಮಾನ್ಯವಾಗಿ ಹುಟ್ಟಿದ ಧರ್ಮ ಹುಡ್ತೀವಿ ಅಂತ ನಾವು ಹೇಳ್ತೇವೆ. ನಾವು ಸಾಮಾನ್ಯ ಒಂದು ತಿಳುವಳಿಕೆ ತಪ್ಪು, ಹೌದೇನ. ಮತ್ತು ಧರ್ಮ ಹುಡ್ತದೆ. ಯಾಕೆ ದೇವರು ಮಾಡಬೇಕಾದ್ರೆ ಒಂದು ದಿನ ಬರಬೇಕಲ್ಲ, 4 ಕಾಲು ಎಷ್ಟಿರಬೇಕು, ಎಷ್ಟು ಗಡಿಯಬೇಕು, ಆಮೇಲೆ ಅದನ್ನು ಎಷ್ಟು ಅಗಲ ಮಾಡಬೇಕು, ಹೆಂಗೆ ಮೈ ಹೊಡಿಬೇಕು. ಈ ಧರ್ಮ ಹೊಡಿದಲ್ಲಿ ಬಂದರೆ ಆಮೇಲೆ ಧರ್ಮ ಹೊಡಿತು. ಅದಕ್ಕೋಸ್ಕರವಾಗಿ ಆಕಾಶದಿಂದ ಸ್ಪರ್ಶ ಹೊಡಿತು. ಆ ಸ್ಪರ್ಶ ಅಥವಾ ಇದು ಶಬ್ದ ಅನ್ನೋದು ಸೂಕ್ಷ್ಮವಾಗಿದ್ದಾಗ ಅದಕ್ಕೆ ಆಕಾಶ, ಅದಕ್ಕೆ ಶಬ್ದ ಅಂತಾರೆ. ಆಕಾಶ ಮುಗಿದಾಗ ಶಬ್ದ ಅಂತಾರೆ ಆಕಾಶ. ಮುಂದೆ ವಿಕಾರ ಹೊಡೆದಾಗ ಅದಕ್ಕೆ ಆಕಾಶ ಅಂತಾರೆ. ಹಾಗೆ ಸ್ಪರ್ಶ ಅನ್ನೋದು ಕೂಡ ಸರ್ವದ ಇದು ವಾಯುವಿನ ಸೂಕ್ಷ್ಮ ರೂಪವಾಗಿರತಕ್ಕಂಥ ಒಂದು ಭಾಗ. ಅದಕ್ಕೆ ಸ್ಪರ್ಶ ಅಂತಿದೆ. ಅದೇ ವಿಕಾರ ಬಂದು ಒಂದು ಬದಿ ಹೊಂದಿದಾಗ ಅದಕ್ಕೆ ವಾಯು ಅಂತ ಕರೀತಾರೆ. ಅದಕ್ಕೆ ವಾಯು ಹೊಡಿತಾರೆ. ವಾಯು ಸ್ಪರ್ಶದಿಂದ ಅದಕ್ಕೆ ತುಗಿಂದ್ರಿಯ ತಂಪು ಬಿಸಿ ತುಗಿರಿ ಬಂದಾಗ್ತದೆ. ತಂಪದ ಬಿಸಿಯದ ಅನ್ನೋದು ಗೊತ್ತಾಗ ತುಗಿಂದ್ರಿಯರಿಗೆ ಅವಶ್ಯವಾಗಬೇಕು. ಈ ಸ್ಪರ್ಶನ ಕೀಳೇನು ಅಂದ್ರೆ ಆಗ ಮೃದುತ್ವ ಇದು ಬೆರೆಸದ, ಇದು ಮೆತ್ತಗದ, ಇದು ಕಠಿಣದ, ಥಂಡದ, ಇದು ಬಿಸಿಯದ ದೋಷ ಲಕ್ಷಣಗಳು. ವಾಯು ಲಕ್ಷಣಗಳೇನು ಚಾರಣ ಅಂದರೆ ಗಾಳಿ ಬೀಸಿದಾಗ ಗಿಡಗಳ ಬೆಂಗೆಲ್ಲ ಅಲ್ಲಾಡ್ತಾವೆ. ಚಾರಣ ಅನ್ನೋದು ವಾಯುವಿನ ಲಕ್ಷಣ. ಅದಕ್ಕೆ ಬೆಂಗೆಗಳು ಅಲ್ಲಾಡ್ತಾವೆ. ಬೆಂಗೆ ಅಲ್ಲಾಡಿದ್ದು ಗಾಳಿ ಬಂತು ಅಂತಲ್ಲ, ಗಾಳಿ ಬಂದು ಬೆಂಗೆ ಅಲ್ಲಾಡ್ತಾವೆ. ನಾವೆಲ್ಲ ಮಾಡಿದ್ರೆ ಬೆಂಗೆ ಅಲ್ಲಾಡ್ತೀವಿ, ಗಾಳಿ ಬಂತು ಅಂತ ಹೇಳ್ತಾರೆ. ಬೆಂಗೆ ಅಲ್ಲಾಡ ವಾಯು ಗಾಳಿ ಬಿಟ್ಟಾಗ ಬೆಂಗೆ ಅಲ್ಲಾಡ್ತಾವೆ. ಅದು ವಾಯುವಿನ ಲಕ್ಷಣ. ವ್ಯೂಹನ ಏನು ಮಾಡ್ತದೆ, ಸುಟ್ರು ಗಾಳಿ ಬಿಡ್ತದೆ, ಎಲ್ಲ ಇರ್ತದೆ. ಹೌದೆಲ್ಲ ಸುತ್ತ ಬಿದ್ದದ್ದು ಬೆಂಕಿ ಅಂತ ಬಂದು ದೂರ ಬಿಡ್ತದೆ. ಸೂರ್ಯತೆ ಎಲ್ಲ ಬಿಡ್ಕೊಂಡು ಹಾರೋಗಿ, ಅದು ವಾಯುವಿನ ಲಕ್ಷಣ. ಪ್ರತ್ಯೇಕವಾಗಿದ್ದ ವಸ್ತುಗಳನ್ನು ಏಕಾಗಿ ಮಾಡಿ ಒಂದು ಮೇಲೆ ಹಾರಿಸಬೇಕು. ಪ್ರಾಪ್ತಿ ಅಂದರೆ ಸರ್ವವ್ಯಾಪ್ತಿ. ಎಲ್ಲ ಕಡೆ ವಾಯು ಹೋಗ್ತಾನ. ಇರಿವಿರಲಿ, ಒದ್ದಿರಲಿ, ಹಾವಿರಲಿ, ಎಲ್ಲ ಕಡೆ ವಾಯು ಸಂಪರ್ಕ ಹೋಗಿ ಬಿಡು. ಅದು ವಾಯುವಿನ ದೊಡ್ಡ ಲಕ್ಷಣವಾಗಿದೆ. ಮತ್ತು ದ್ರವ್ಯ ಶಬ್ದಗಳ ನೇತೃತ್ವ. ಈ ವಾಯುವಿದ್ದಾಗಲೇ ಉದಿರುಗಿಡ್ಡೆಲ್ಲ ಜಿಗಿ ವಾಸನೆ ಬರ್ತದೆ. ವಾಯುವಿನ ಹೊರಗಿಲ್ಲ. ಗಂಧಗಳೆಲ್ಲನ್ನು ತೆಗೆದುಕೊಂಡು ಹೋಗಬೇಕೆ ಅಥವಾ ವಸ್ತುಗಳನ್ನು ಹಾರಿಸಿಕೊಂಡು ಹೋಗಬೇಕೆ ನೇತೃತ್ವ. ದ್ರವ್ಯ ಮತ್ತು ಗಂಧ ನೇತೃತ್ವ ವಾಯು ಧರ್ಮವಾಗಿದೆ. ವಾಯುವಿನಿಂದ ರೂಪ ಹುಟ್ಟಿತು. ರೂಪಕ್ಕೆ ಏನೋ ತೇಜಸ್ಸು, ಅದಕ್ಕೆ ತೇಜಸ್ಸು ಹುಟ್ಟಿತು. ಅದಕ್ಕೆ ರೂಪಕ್ಕೆ ಇಂದ್ರಿಯ ಯಾರು, ಚಕ್ಷುರಿಂದ್ರಿಯ. ರೂಪದ ಲಕ್ಷಣಗಳೇನು, ದ್ರವ್ಯಾಕೃತಿತ್ವ. ಇದಕ್ಕೆ ಹಿಂಗೆ ಆಕಾರ ಕಾಣಲಿಕ್ಕೆ ಅದು ರೂಪ ಇದೆ ಅಂತ ಕಾಣ್ತಾರೆ. ಇದು ಕಾಣಂಗಿದೆ. ಅದು ದ್ರವ್ಯದ ಆಕೃತಿತ್ವ ಮತ್ತು ಪ್ರಕಾಶಿತ್ವ. ಬೆಳಕದ ಇದೆಲ್ಲ ಇಲ್ಲ. ಅಗ್ನಿ ರೂಪಗಳಿವೆಲ್ಲ ತೇಜಸ್ಸು ರೂಪ. ಅದಕ್ಕೆ ಸುಲಭದಾಗಿದ್ದೆಲ್ಲ ವಸ್ತುಗಳನ್ನು ಅಗ್ನಿ ಓದಿ ಬರೆದಾಗ ವಸ್ತುಗಳು ಕಾಣ್ತಾವೆ. ಮತ್ತು ಉಗ್ರತ್ವ. ಅಗ್ನಿ ಅಂತೂ ಉಗ್ರ. ಆ ರೀತಿಯಾಗಿ ಉಗ್ರತ್ವ ಅನ್ನೋ ಸ್ವರೂಪದ ಇದಕ್ಕೆ ತೇಜಸ್ಸಿನ ಲಕ್ಷಣಗಳಾಗಿವೆ. ತೇಜಸ್ಸಿನ ಲಕ್ಷಣಗಳಿಂದ ದ್ಯೋತನ, ಪ್ರಕಾಶನ ಮಾಡಬೇಕು. ಇದೆಲ್ಲ ಬೆಳಕು ಕಾಣ್ತಾರೋ ಅಗ್ನಿ ಕಾಣಬೇಕು. ಮತ್ತು ಪಚನ, ಅಡಿಗೆ ಮಾಡಿದ್ರಿಂದ ವಸ್ತುಗಳನ್ನು ಇಟ್ಟಾಗ ಅದು ಅಗ್ನಿ ಬೇಯಿಸುದು, ತೇಜಸ್ಸಿನ ಕಾರ್ಯ. ಪ್ರಸಾದನ, ನೀರು ಇಟ್ಬಿಟ್ಟು ನೀರು ಆವಾಗ ಹೋಗ್ಬಿಡುತ್ತೆ, ಆಪರೇಷನ್. ಪ್ರಸಾದನ ಅಂತಾರೆ ಅಗ್ನಿ ಕಾರ್ಯ. ಅದನ್ನು ಬೇಕಾದ ಹಾಕಿದ್ರೆ ಅಗ್ನಿ ಒಳಗೆ ಸುಟ್ಟು ಹೋಗ್ಬಿಡ್ತದೆ, ತಿಂದಾಕ್ಬಿಡ್ತಾನೆ ಅಗ್ನಿ. ಅవి ತುಪ್ಪ ಆಗಿರ್ತಿದ್ದಾನೆ, ಶವ ಆಗಿರ್ತಿದ್ದಾನೆ. ಅದೊಂದು ತುಂಬದ ಒಂದು ಸರ್ವ ಭಕ್ಷಣವನ್ನು ಬರುವಂಥ ಅಗ್ನಿ ಕಾರ್ಯ. ಇವ ಬರ್ತಾನ ಬೀದ ನಿವಾರಕತ್ವ. ಚಳಿ ಆದಾಗ ಹೋಗ್ಬಿಟ್ರೆ ಅಗ್ನಿ ಚಳಿ ನಿವಾರಣೆ ಮಾಡಲಾಗಿದ್ದಾನೆ. ಶುಷ್ಕೀಕರಣ, ಒಂದು ಕಾಳು ಹಾಕಿ ಹುರಿದು ಬಿಟ್ಟರೆ ಅದರ ನೀರು ಹೋಗ್ಬಿಡ್ತದೆ, ಶುಷ್ಕವಾಗ್ತಾರೆ ಕಾಳು. ಆ ಶುಷ್ಕೀಕರಣ ಆಗುವುದು ಅಗ್ನಿಯ ಕಾರ್ಯವಾಗಿದೆ. ಮತ್ತು ಚತುರ್ಥಭವ, ಹಸಿವಾಗ್ತದೆ ನಮಗೆ. ಒಳಗೆ ಅಗ್ನಿಯಿಂದ ಹಸಿವಾಗ್ತದೆ. ಅಗ್ನಿಯಿಂದ ಹಸಿವಾಗಿಲ್ಲ. ಎಷ್ಟು ಹಸಿವಾಗಿಲ್ಲ ಅವರಿಗೆ, ಲಿವರ್ ಕೆಟ್ಬಿಟ್ರೆ ಹಸಿವಾಗಿಲ್ಲ. ಅದಕ್ಕೋಸ್ಕರ ಚತುರ್ಥಭವ ಅಂತ ಹೇಳಿದಾಗ ಅದು ಅಗ್ನಿಯ ಕಾರ್ಯವಾಗಿದೆ. ವೈಶ್ವಾನರ ಭಗವಂತ ಇದ್ದುಕೊಂಡು ಅಗ್ನಿ ಕಾರ್ಯ ಮಾಡುವ ಮತ್ತು ಹಸಿವುಗಳನ್ನು ಹುಟ್ಟಿಸುವಂತವನಾಗಿದ್ದಾನೆ. ತೇಜಸ್ಸಿನಿಂದ ರಸ ಹುಟ್ಟಿತು. ರಸದ ಒಂದು ಉತ್ಪತ್ತಿ, ರಸ ಸೂಕ್ಷ್ಮವಾಗಿದ್ದ ರಸ ಮತ್ತು ಅದು ಹೆಚ್ಚು ಸ್ಥೂಲವಾದಾಗ ಅದಕ್ಕೆ ಅಗ್ನಿಯನ್ನು ಕರೀತಾಗಿದ್ದಾರೆ. ಅದನ್ನು ಸೆನ್ಸ್ ಮಾಡತಕ್ಕಂಥ ಇಂದ್ರಿಯ ವ್ಯೂಹೇಂದ್ರಿಯ, ರಸನೇಂದ್ರಿಯ ಅಂತ ಕರೀತಾರೆ. ರಸ ಲಕ್ಷಣಗಳೇನು?
ರಸಹೀನದ ಎಷ್ಟುದ ರಸಗಳು ಕಷಾಯ ಕೈ ಇಷ್ಟು ಪ್ರಕಾರಗಳು ಮಧುರ ಸಿಹಿಯಾಗಿದೆ, ತಿಕ್ತ ಖಾರವಾಗಿದೆ, ಕಡು ಒಗರಾಗಿದೆ, ಆಮ್ಲ ಹುಳಿಯಾಗಿದೆ, ಉಪ್ಪಾಗಿದೆ. ಇವು 6 ರಸಲಕ್ಷಣಗಳು, 6 ರಸಗಳು ಹೋಗ್ತಾರೆ. ಇನ್ನು ನೀರಿನ ಲಕ್ಷಣಗಳು ನೀರೇನು ಮಾಡ್ತದೆ ಎಲ್ಲ ಗೊತ್ತಿರೋ ವಿಷಯನೇ ಭಗವಂತ ಹೇಳಿದ ಸ್ಪಷ್ಟವೇ ನಮಗೆ. ವೇದನ ತೀರಾ ಬಂದಿ ಎತ್ತಿ ಹಸಿಯಾಗ್ಬಿಡ್ತು. ವೇದನ ಅದನ್ನು ಏನೋ ವಸ್ತುವನ್ನು ಬೇಯಿಸಬೇಕು. ಪಿಂಡನ ಹಿಟ್ಟಿನ ನೀರಾಗ್ತೀವಿ, ಮುದ್ದೆ ಆಗ್ತದೆ. ಪಿಂಡನ ಅದನ್ನು ಮುದ್ದೆಯಾಗಿ ಮಾಡಬೇಕು. ತೃಪ್ತಿ ಅಲಂಬುಜನಕತ್ವ, ಊಟ ಎಷ್ಟೇ ಮಾಡ್ರಿ ನೀರು ಬಿಡದಾಗ ತೃಪ್ತಿ ಆಗ್ತದೆ. ನೀರು ಹಾಕುವ ಯಾರು ಹೇಳ್ತಾರೆ, ನೀರು ಹಾಕಿ ನೋಡಿ ಹಾಕೋದು ಯಾಕಂದ್ರೆ ಊಟ ಸೇರ್ತಾರೆ. ನೀರು ಬಿಡಿದಾಗ ಅದು ತೃಪ್ತಿ ಆಗ್ತದೆ. ನೀರಿನ ಧರ್ಮ ತೃಪ್ತಿ ಪ್ರಾಣ ಜೀವನ ಪದತ್ವ ಸಾರಿಗೆ ಆಗಿರ್ತಾನೆ, ನೀರು ಹಾಕ್ತಾನೆ ಮತ್ತೆ ಬಿಡ್ತಾನೆ. ಜೀವನ ಪದತ್ವ ನೀರಿನ ಲಕ್ಷಣ. ಮತ್ತು ಅಪ್ಯಾಯನ ಸುಖಕರತ್ವ, ಬಿಸಿಲ ಬರ್ದಾನೆ ಎರಡು ನೀರು ಬಿಟ್ಬಿಟ್ಟು ಸಾಕು, ಆರಾಮಾಗ ಸುಖಕರತ್ವ ಅಪ್ಯಾಯನತ್ವ. ಉದಾಹರಣೆ ಬಿಂದು ಭಾವ, ನೀರೊಳಗೆ ಜಗತ್ತಿ ಬಿಟ್ಟರೆ ಬಿಂದು ಅದು ಹನಿ ಆಗ್ತದೆ, ಮತ್ತೆ ಅವುಗಳ ಮನೆಗಿಲ್ಲ ನೀರು ಎಷ್ಟೇ ಬರ್ತಾರೆ ಬಿಂದು ಭಾವ. ತಾಪಾಪನ್ಮದನ ತಾಪ ನಿವಾರಣ, ಬಿಸಿಲ ಸ್ನಾನ ಮಾಡಿಬಿಟ್ಟು ಆರಾಮಾಗ್ತದೆ. ಒಂದು ಭೂಯತ್ವ, ಭೂತಗಳಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇದೆ ನೀರು. ಆದರೂ ನೀರಿನ ಭಾವನೆ ಯಾವಾಗಲೂ ಕೂಡ ಬೇರೆ ಬಂದು, ಆದರೆ ನೀರಿನ ಪ್ರಮಾಣ ಮಾಡಿ ಈಗ ಹೇಳ್ತಾನೆ ಹೆಂಗಂತ ಹೇಳಿದಾಗ ಈ 3 ರೀತಿಯಾಗಿರತಕ್ಕಂಥ ಜೀವರಾಶಿಗಳು ಪಾರ್ಥಿವ, ಆಪ್ಯ, ತೇಜಸ ಅಂತೇಳಿ ಮೊನ್ನೆ ಹೇಳ್ತೇನೆ. ದೇವರು ಅವುಗಳು 8 ಭಾಗ ಮಾಡಿದರೆ ಈ ನಮ್ಮಂಥ ಭಾರತದಲ್ಲಿ 4 ಭಾಗ ಪೃಥ್ವಿ, 3 ಭಾಗ ನೀರು, 1 ಭಾಗ ಅಗ್ನಿ, ಅದು ತೇಜಸ್. ಮೀನುಗಳಲ್ಲಿ ಮೊಸಳೆಗಳಲ್ಲಿ 4 ಭಾಗ ನೀರು, 3 ಭಾಗ ಪೃಥ್ವಿ, 1 ಭಾಗ ತೇಜಸ್. ದೇವತೆಗಳಲ್ಲಿ ಹಾರು ಹೋಗ್ತಾರೋ ತಿರುಗುಡ ಬಿಡ್ತಾರೋ 4 ಭಾಗ ತೇಜಸ್ಸು, 3 ಭಾಗ ನೀರು, 1 ಭಾಗ ಪೃಥ್ವಿ. ಹಿಂಗಾಗಿ ನೀರಿನ ಭಾಗ ಎಷ್ಟಾದವು 24 10 ಇನ್ನು 14 2 ಬಂತು. ಹಿಂಗಾಗಿ ಭೂಯತ್ವ ಅನ್ನೋದು ನೀರಿನ ಲಕ್ಷಣವಾಗಿದೆ ಅಂತೇಳಿ ಅನ್ಯ ಭುಜೇಭ್ಯೋ ಅಧಿಕತ್ವ ಅಂತ ಹೇಳ್ತಾರೆ. ನೀರಿನಿಂದ ಗಂಧ ಹೊರಟಿದ್ದವು. ಗಂಧದ ಗಂಧ ಯಾವ್ದು ಧರ್ಮ? ಪೃಥ್ವಿ ಧರ್ಮದ ಗಂಧ. ಗಂಧವತಿ ಪೃಥ್ವಿ ಅಂತ ಹೇಳ್ತಾರೆ. ಎಲ್ಲೂ ಮಳೆ ಆಗ್ತದೆ, ಇಲ್ಲಿ ಮಾತ್ರ ಇರ್ತದೆ. ಮಳೆ ಆಗ್ತಾ ಹೇಳ್ತಾರೆ, ಅಲ್ಲಿ ಮಳೆ ಆಗ್ತದೆ ಭಾರತ ಅಂತ ಹೇಳ್ತಾರೆ. ಗಂಧವತಿ ಪೃಥ್ವಿ. ಮತ್ತು ಗಂಧಕ್ಕೆ ಯಾವುದು ಇಂದ್ರಿಯ ಗ್ರಹಣ, ಘನೇಂದ್ರಿಯ ಗಂಧವನ್ನು ಗ್ರಹಣ ಮಾಡೋದಾಗಿದೆ. ಗಂಧ ಲಕ್ಷಣಗಳೆಷ್ಟು, ವಾಸನೆ ಎಷ್ಟು, ಬರೀ ದುರ್ವಾಸನೆ ಅಷ್ಟೇ ಬರ್ತದೆ. ಅದಕ್ಕೆ ಹೇಳ್ತಾರೆ ಏನೋ ಗರಂ ಅಂದರೆ ದಗ್ಧ ಪಾರ್ಥಿವ ವಿಷಯ, ಹಸಿ ವಸ್ತು ಸುಟ್ಬಿಟ್ರೆ ಅದು ಬರ್ತಾರೆ, ಅದು ಗರಂ ಹಾಕ್ತಿರ್ತಾರೆ. ಅದು ಒಂದು ಗಂಧದ ಒಂದು ಪ್ರಕಾರ. ಪೂತಿ ಹೇಳಿಸಿದನ್ನ ಇಟ್ಬಿಟ್ರೆ ಕೆಟ್ಟ ವಾಸನೆ ಬರ್ತದೆ, ಅದು ಹಸಿದ್ದನಾಗ್ತದೆ, ಅದು ಫರ್ಮೆಂಟೇಷನ್, ಅದಕ್ಕೆ ಪೂತಿ ಇರೋದು. ಸೌರಭ್ಯ ಅಂದರೆ ಜರ್ಪರದ ಹೆಚ್ಚಿದಾಗ ಬರ್ತದೆ ಸೌರಭ್ಯ ಅಂತ ಗಂಧ ಅಂತದಾಗ, ಸೌರಭ್ಯ ಗಂಧ. ಗಂಧ ಮಿಶ್ರ ಗಂಧ, ಗುಲಾಬಿ ಹೂವಿನ ಮಾತ್ನಿ, ಅದು ಶುದ್ಧವಾಗಿರತಕ್ಕಂಥ, ಅದು ಶಾಂತವಾಗಿರುತ್ತೆ, ಶಾಂತಗಂಧ. ಇನ್ನು ಉಗ್ರಗಂಧ ವಜಾದಿ ವಿಷಯ, ಏನು ಉಗ್ರವಾದ ಸಭಿ ಹೂವು ಉಗ್ರವಾದ ಅಂತ ಉಗ್ರ ವಿಷಯ. ಮತ್ತು 6ನೇ ವಿಷಯ ಹುಳಿವಾದ. ಈ ವಾಸನೆಗಳು ಇಷ್ಟು ವಿಧವಾಗಿ 6 ವಿಧವಾಗಿವೆ. ಪೃಥ್ವಿ ಲಕ್ಷಣ ಏನು ಅಂದರೆ ಭಾವನ, ಅಂದರೆ ಉತ್ಪಾದಕ ಬೀಜ ಹಾಕಿ ಬಿಡ್ತದೆ. ಪೃಥ್ವಿ ಅಷ್ಟೇ, ನೀರು ಹಾಕಿ ಬಿಟ್ಟಂಗಿಲ್ಲ, ಪೃಥ್ವಿ ಹಾಕಿ ಬಿಡ್ತದೆ. ಬ್ರಹ್ಮಣ ಸ್ಥಾನ, ಬ್ರಹ್ಮನ ಪೃಥ್ವಿಯನ್ನು ಬ್ರಹ್ಮನ ಶರೀರ, ಬ್ರಹ್ಮನ ಶರೀರವಾಗಿ ರೂಪವಾಗಿದೆ. ಶರೀರ ರೂಪ ಅಷ್ಟೇ, ಪೃಥ್ವಿನ ವೇದ ಪೃಥ್ವಿ ಭಗವಂತ ಇದ್ದಾನೆ, ಶರೀರವಾಗಿದೆ. ಪೃಥ್ವಿ ಇದಾಗಿದೆ ಭಗವಂತ ಗೊತ್ತಿಲ್ಲ. ಹಂಗೆ ಧಾರಣ ಅಂದರೆ ಎಲ್ಲ ಆಧಾರತ್ವ, ಪೃಥ್ವಿನ ಇಲ್ಲಿಗೆ ಬರೋಂಗಿಲ್ಲ. ಆ ಸರ್ವ ಆಧಾರತ್ವ ಮತ್ತು ಸದ್ವಿಶೇಷಣ ಮತ್ತು ಎಲ್ಲ ಇವುಗಳಿಂದ ವಾಯು, ಆಕಾಶ ಗಣ್ಯ ಕಾಣಂಗಿಲ್ಲ, ವಾಯು ಗಣ್ಯ ಕಾಣಂಗಿಲ್ಲ, ಪರಿಸರ ಗೋಚರ ಅಷ್ಟೇ. ಅಗ್ನಿ ಮತ್ತು ವಾಯುಗಣ್ಯ ಸರ್ವ ಸ್ಪಷ್ಟವಾಗಿ ಕಾಣ್ತದೆ ಪೃಥ್ವಿನೇ. ಪೃಥ್ವಿ ಬಿಟ್ಟು ಕಣ್ಣಿ ಸ್ವಲ್ಪ ಕಾಣುವುದಿಲ್ಲ. ಸರ್ವ ಸತ್ವಗುಣೋದ್ರೇಕ, ಸರ್ವಗುಣ ಸರ್ವತ ಶರೀರದಲ್ಲಿ ಸರ್ವಗುಣಗಳನ್ನು ತಂದುಕೊಡತಕ್ಕಂಥದ್ದಾಗಿದೆ. ಪಾರ್ಥಿವ ಅನ್ನುವ ರೂಪಗಳನ್ನು ತಂದುಕೊಡುವಂಥದ್ದಾಗಿದೆ. ಅದು ಪೃಥ್ವಿಗೆ ವಿಶೇಷ ಅಂತ ಕರೀತಾಗಿದ್ದಾರೆ. ಅಂತಿಮ ಕಾರ್ಯವಾದರೆ ಪೃಥ್ವಿ ವಿಶೇಷ. ಏನಂತಂದರೆ ಅಂತಿಮ ಕಾರ್ಯ, ಮತ್ತೇನು ಕಾರ್ಯ? ಆಕಾಶ, ಆಕಾಶ ಸಂಭೂತ, ಆಕಾಶದ ವಾಯು, ವಾಯುವರಗ್ನಿ, ಅಗ್ನಾಭ, ಅಗ್ನಿ ಪೃಥ್ವಿ. ಪೃಥ್ವಿಗೆ ವಿಶೇಷ ಕರೀತ ಅಂತ ಹೇಳಿದಾಗ ಆಕಾಶದ ಗುಣ ಶಬ್ದ, ಆ ಶಬ್ದ ಗುಣ ಎಲ್ಲಿ ಬಂತು? ವಾಯುವಿನಲ್ಲಿ ಬಂತು. ಇವರು ಗಾಳಿ ಬೀಸ್ತದೆ, ಅದು ಬೀಸುವ ಶಬ್ದನೂ ಕೇಳ್ತದೆ, ಸ್ಪರ್ಶನೂ 2. ಅದು ವಾಯುವಿನಲ್ಲಿ 2 ಧರ್ಮ ಬಂತು. ಮುಖ್ಯ ಧರ್ಮ ಸ್ಪರ್ಶ,
ಮತ್ತು ಅದರಿಂದ ಬಗೆಹರಿಸಿರ್ತಕ್ಕಂಥ ಶಬ್ದ ಅನ್ನೋದು ಒಂದು ಧರ್ಮ. ವಿಶ್ವ ಮುಂದೆ ಸಫಲ ಆಗುತ್ತೆ, ಕಾಳಿ ಬರೋಬ್ಬರ ಸಫಲ ಆಗುತ್ತೆ. ಅದಕ್ಕೆ ಶಬ್ದನೂ ಬಂತು, ಅದರ ಸ್ಪರ್ಶನೂ ಬಂತು. ಇನ್ನು ವಾಯುವಿನಿಂದ ಏನು ನೋಡಿ ಅಗ್ನಿ ಹೊಡಿತು, ಅದೇ ವಾಯು ಅಗ್ನಿ ಹೊಡ್ತದೆ. ಅಗ್ನಿ ವಾಯು ಲಕ್ಷಣ ಸ್ಪರ್ಶ, ಅದರೊಳಗೆ ಶಬ್ದನೂ ಬಂದಿತ್ತು. ಅಗ್ನಿಯಲ್ಲಿ 3 ಬರ್ತಾವೆ. ಅಗ್ನಿಯಲ್ಲಿ ರೂಪ ಮತ್ತು ಹಿಂದಿನಾಗಿರ್ತಕ್ಕಂಥ ವಾಯುವಿನ ಸ್ಪರ್ಶ ವಿಷಯ ಅಂತದ್ದು ಹಿಡಿದ್ರೆ ಶಬ್ದ ಭಾಳ ಕಡೆ ಆಗಿದೆ. ಭೌಮ ಶಬ್ದ ನೋಡ್ಬೋದ ಕಡೆಗೆ ಬಾಳಿದ್ದಾಗ ಶಬ್ದ ಬಿಡಿಯುವಾಗ ಭೌಮ ಶಬ್ದ ಬರ್ತದೆ. ಹೀಗಾಗಿ ಅಗ್ನಿಯಲ್ಲಿ 3 ಧರ್ಮಗಳು. ಇನ್ನು ಮುಂದೆ ರಸ ನೀರಿನಲ್ಲಿ ಅಗ್ನಿ ರಾಪ ನೀರು ಬಂದು ನೀರಿನೊಳಗೆ ಏನಂತ ಹೇಳಿದಾಗ ನೀರಿಂದು ರಸ ಅದರ ಒಂದು ಧರ್ಮ. ಅದರೊಳಗೆ ಏನಂತ ಹೇಳಿದಾಗ ಅಗ್ನಿ ಬಂದು ರೂಪನೂ ಅದ. ಯಮುನಾ ನೀರು ಕಪ್ಪು, ಗಂಗಾ ನೀರು ಬಿಳೆ ರೂಪನೂ ಅದ. ಮತ್ತು ಅದೇ ರೀತಿಯಾಗಿ ವಾಯುವಿನ ಸ್ಪರ್ಶವಾಗಿರತಕ್ಕಂಥ ಸ್ಪರ್ಶ ಬಂತು. ಕರ್ಣಕದ ನೀರು ವಿಷಯದ ಸಮುದ್ರ ಸುಟ್ಟದ ಅಂತ ಹೇಳ್ತೀವಿ. ಆ ಒಂದು ವಾಯುವಿನ ಸ್ಪರ್ಶನ ಕೇಳು ಬಂತು, ಶಬ್ದ ಬಂತು, ಹರಿವು ಸಫಲ ಆಗ್ತದೆ. ಇದು ಹೋದಾಗಿದ್ರೆ ಹೋದಾಗ ಹರಿವು ಸಫಲ ಆಗ್ತದೆ, ನೀರು ಸಫಲ ಆಗ್ತದೆ. ಆ ರೀತಿಯಾಗಿ ನೀರಿನಲ್ಲಿ 4 ಧರ್ಮಗಳು ಬಂತು. ಪೃಥ್ವಿ ಒಳಗೆ ಏನು ಬಂತು? ಪೃಥ್ವಿಗಂಧ ಗಂಧರಕ್ಷಣ, ಪೃಥ್ವಿ ಗಂಧರಕ್ಷಣ ಪೃಥ್ವಿ. ಅದರೊಳಗೆ ಏನು ಬಂತು ಅಂತ ಹೇಳಿದಾಗ ನೀರಿನ ಒಂದು ರಸನು ಬಂತು. ತುಂಗಾ ನೀರು ಸಿಹಿ ಇರ್ತದೆ, ಕೃಷ್ಣಾ ನೀರು ಸಿಹಿ ಇಲ್ಲ, ಹಿಮಾಲಯ ಸೋಳಿರ್ತದೆ. ಆ ನಿಮಿತ್ತವಾಗಿ ಅದರೊಳಗೆ ರಸನಲ್ಲಿ ರಸನು ಬಂದದರಲ್ಲಿ ಭೂಮಿಯಲ್ಲಿ. ಅದರಲ್ಲಿ ಹಿಂದಿನಾಗಿರತಕ್ಕಂಥ ಅಗ್ನಿ ಒಂದು ಸ್ಪರ್ಶನು ಬಂದರೆ ಅಗ್ನಿಯ ರೂಪ ಬಿಳೆ ಮಣ್ಣು, ಕರೆ ಮಣ್ಣು, ಹಳದಿ ಮಣ್ಣು ಹಿಂಗೆಲ್ಲ ಹೇಳಿದೆ ನಾವು. ಆ ರೂಪ ಬಂದದ್ದು ಅಗ್ನಿ ಧರ್ಮನೂ ಬಂತು, ರೂಪ ಬಂತದ್ದು. ಮತ್ತು ಹಿಂದಿನ ಸ್ಪರ್ಶ ವಾಯು ಧರ್ಮ ಸ್ಪರ್ಶ ಬಂತು. ಈ ಹೂ ಬೆರೆಸದೆ, ಇದು ಬೆಟ್ಟದ ಕಾರ್ಯಬೇಡ ಮುಗಿಸೋ ಬಿಡ್ತಿದ್ದಿ ಹೇಳ್ತಾರೆ. ಆ ರೀತಿಯಾಗಿರತಕ್ಕಂಥ ಒಂದು ಸ್ಪರ್ಶ ಬಂತು, ಶಬ್ದ ಬಂತು. ಈಗೆಲ್ಲ ಪುಟ್ಟಂಗೆ ಧಾರ್ಮಣೆ ಬರೀ ದಿನ ಹಾಕ್ತಾರೆ, ಬಿಡೋ ದಿನ ಹಾಕ್ತಾರೆ, ಬಿಡ್ತಾರೆ. ಇಲ್ಲಿ ಬರ್ಕೊಂಡು ಶಬ್ದ ಕೇಳ್ತೇವೆ ನಾವು, ಜನಕ್ಕೆ ಬರ್ಕೊಂಡು ಶಬ್ದ ಕೇಳ್ತದೆ. ಮತ್ತೆ ಅವ್ರಿಗೆ ಬಂದು ಬಿಡ್ತಿದ್ರು, ನನಗೆ ಮಲ್ಕೊಂಡ್ಬಿಟ್ರೆ ಎಲ್ಲ ಮನೆ ನಾಲ್ಕು ಅವ್ರಿಗೆ ಬಂದು ಬಿಡ್ತಾರೆ ಅಂತ ಆಗ್ತದೆ ಶಬ್ದದಲ್ಲಿ. ಆ ಶಬ್ದ ಬರ್ತದೆ. ಈ ರೀತಿ ಆ ಪೃಥ್ವಿಯಲ್ಲಿ ಅದಕ್ಕೆ ವಿಶೇಷ ತಡೆಯುತ್ತಾರೆ ಅಂತೇಳಿ ಭಗವಂತ ಆ ಭೂತಗಳ ಧರ್ಮಗಳನ್ನು ಹೇಳುವಂಥವನಾಗಿದ್ದಾನೆ. ಈ ಒಂದು ಪ್ರಶ್ನೆ ಬರ್ತದೆ, ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಭಗವಂತ ಪ್ರಗತಿಗಿಂತ ನಿರ್ಮಾಣ ಮಾಡ್ತಾನೆ ಎಲ್ಲ. ಪ್ರಗತಿಗೆ ಸೃಷ್ಟಿ ಮಾಡಿ ಸೃಷ್ಟಿ ಮಾಡ್ತಾ ಇದ್ದಾನೆ. ಸರ್ವಥ ಅವಾಗ ಈ ಗಣಪತಿ ಮಾಡೋ ಮುಂದೆ ಮಣ್ಣು ಹಿಡಿದಾಗ ಹೆಂಗೆ ಅವ ಗಣಪತಿ ಮಾಡಂತಿದ್ರು ಅವನು ಗಣಪತಿ ಮಾಡೋದು ಹಂಗೆ ಭಗವಂತೂ ಈ ಪ್ರಕೃತಿ ಗುಣ ಮಾಡ್ತದೆ, ಪರಿಣಾಮ ಮಾಡ್ತದೆ. ನಾವು ಪ್ರಶ್ನೆ ಮಾಡಿದಾಗ ಸರ್ವಥ ಪರಿಣಾಮ ಮಾಡುವುದಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹೆಂಗೆ ಅಂತ ನಾಳೆ